ಆಪತ್ತು ದಿನಗಳಲ್ಲಿ ನನಗೆ ಸಹಾಯವ ಮಾಡಿದೆ. ವೈರಿಯು ನನ್ನ ಮುಂದೆ ಬೀಳುವಂತೆ ಮಾಡಿದೆ. ಆಪತ್ತು ದಿನಗಳಲ್ಲಿ ನನಗೆ ಸಹಾಯವ ಮಾಡಿದೆ. ವೈರಿಯು ನನ್ನ ಮುಂದೆ ಬೀಳುವಂತೆ ಮಾಡಿದೆ. ಎಲ್ಲ ಕೂಡಿ ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ಹಲ್ಲೆಲೂಯಾ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಕರ್ತನೆ, ಮಹೋನ್ನತನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಅನೇಕ ಯುವಕರು ಈ ಲೋಕದ ಮಾಯೆಯಲ್ಲಿ, ಈ ಲೋಕದ ಮಾಯದಲ್ಲಿ ಸಿಕ್ಕಿಕೊಂಡು, ಮಾಯಾಜಾಲದಲ್ಲಿ ಸಿಕ್ಕಿಕೊಂಡು ಅದರಿಂದ ಹೊರಗೆ ಬರಲಿಕ್ಕಾಗದೆ ಬಳಲುತ್ತಾ ದುಃಖಿತರಾಗಿ, ಮನಸ್ಸು ಮುರಿದೋಗಿದ್ದವರಾಗಿ, ಸೋತವರಾಗಿ, ಇನ್ನು ದಾರಿನೇ ಇಲ್ಲ, ಆಶೆ ಆಕಾಂಕ್ಷೆಗಳೆಲ್ಲ ಚೂರು ಚೂರು ಆಗಿಬಿಟ್ಟಿವಿ. ನಾವು ಬದುಕೋದು ಯಾಕೆ, ಇನ್ನು ಬದುಕೇ ಬೇಡ ಎಂಬ ಅನೇಕ ಯುವಕರು ವಿಧ ವಿಧವಾದಂಥ ಲೋಕದ ಮಾಯಾಜಾಲದಲ್ಲಿ ಸಿಕ್ಕಿಕೊಂಡು, ಮತ್ತು ಕುಟುಂಬದಲ್ಲಿ ತಂದೆ ತಾಯಿಗಳು ಯಾವಾಗಲೂ ಜಗಳ ಮಾಡ್ತಿರೋದನ್ನು ನೋಡಿ ಕೂಡ ಆ ಮಕ್ಕಳು ಏಕಪ್ಪ ನಮ್ಮ ಮನೆಯಲ್ಲಿ ಸಮಾಧಾನನೇ ಇಲ್ಲ ಅಂತ ತಿಳ್ಕೊಂಡು ಬದುಕೋದೇ ಬೇಡ ಎಂದು ನಿರ್ಣಯಿಸಿಕೊಂಡಿರ್ತಕ್ಕಂಥ ಅನೇಕ ಜನರಿದ್ದಾರೆ. ಕರ್ತನಾದ ಯೇಸು ಕ್ರಿಸ್ತನು ಅವೆಲ್ಲದರಿಂದ ನಿಮ್ಮನ್ನು ವಿಮೋಚಿಸಿ ಸುಖ, ಶಾಂತಿ, ಸಮಾಧಾನ, ಆನಂದ, ಹರ್ಷ ಈ ಒಂದು ಸಾರ್ತಿರ್ತಕ್ಕಂಥ ವಾಕ್ಯದಲ್ಲಿ ನಿಮಗೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ವಾಕ್ಯಗಳನ್ನು ಕೇಳಿರುವಾಗ ಒಂದು ಚಿಕ್ಕ ಮಗಳು, ಒಂದು ಕುಟುಂಬ, ತೆಲುಗು ಭಾಷೆ ಮಾತಾಡ್ತಕ್ಕಂಥ ರಾಷ್ಟ್ರದಲ್ಲಿರ್ತಕ್ಕಂಥ ಒಂದು ಕುಟುಂಬ, ತಿಮ್ಮಾಪುರಂ ಯಡ್ಲಪಾಡು ತಾಲೂಕಿನಲ್ಲಿ ಮತ್ತು ಪಲ್ನಾಡು ಎಂಬ ಡಿಸ್ಟಿಕ್ನಲ್ಲಿ ಇರ್ತಕ್ಕಂಥ ಒಂದು ಕುಟುಂಬ. ಆ ಕುಟುಂಬದಲ್ಲಿ ಒಂದು ಚಿಕ್ಕ ಮಗು ಇತ್ತು. ಮಗುವಿನ ನಂತರ ಭಾಳ ಚಿಕ್ಕ ಬಾಲ್ಯ ಪ್ರಾಯದಲ್ಲಿ, ಭಾಳ ಚಿಕ್ಕ ವಯಸ್ಸಿನಲ್ಲಿ ಎಲ್ಲೋ ಹೋಗ್ತಾ ಇರುವಾಗ ಒಂದು ದೊಡ್ಡ ಲಾರಿ ಆ ಚಿಕ್ಕ ಮಗಳನ್ನು ಅಪ್ಪಳಿಸಿ, ಆ ಲಾರಿ ತಾಗಿ ಹೋಗಿ ಕುಡಿದ್ರೆ ಅಲ್ಲಿ ಹೋಗಿ ದಾರಿಯ ಪಕ್ಕದಲ್ಲಿರ್ತಕ್ಕಂಥ ಡಿವೈಡರ್, ಮಧ್ಯದಲ್ಲಿರ್ತಕ್ಕಂಥ ಡಿವೈಡರನ್ನು ಹೋಗಿ ತಾಗಿ ಮತ್ತು ರಿವರ್ಸ್ ಆಗಿ ಬಂದ್ಬಿಟ್ಲಕ್ಕಿ. ಅದನ್ನು ತಾಗಿ ರಿವರ್ಸ್ ಆಗಿ ಬಂದ್ಬಿಟ್ಲು. ಆಮೇಲೆ ಅವಳಿಗೇನು ಗೊತ್ತಿಲ್ಲ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದರು. ಒಂದು ದಿವಸ ಅವಳ ಕಾಲೆಲ್ಲ ಮುರಿದಿದೆ ಎಂಬುದಾಗಿ ಹೇಳ್ಕೊಂಡು, ದಯಮಾಡಿ ಗಮನಿಸ್ತೀರಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ವೈದ್ಯರ ನಿರ್ಲಕ್ಷ್ಯದಿಂದ ಆಗಿರತಕ್ಕಂಥ ಕೆಲವ ವಿಪತ್ತು ನೀವು ಕೂಡ ಗಮನಿಸಬೇಕು. ಪ್ರೈಸ್ ಲಾರ್ಡ್ ಜೀಸಸ್. ನೀವು ಕೂಡ ಗಮನಿಸಬೇಕು. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಯಾಕಂದರೆ ಆಪತ್ತನ್ನು ನೀವು ಗಮನಿಸಬೇಕು. ಆಕ್ಸಿಡೆಂಟ್ ಆದ ಕೂಡಲೇ ಈಗೆಲ್ಲ ದೇವ್ರ ಮಕ್ಕಳೆಲ್ಲ ನಾವು ಸುರಕ್ಷಿತವಾಗಿದೆಯಲ್ಲ, ಆಮೇಲೆ ಹೇಳ್ರಿ ಅಲ್ವೇ. ನಮ್ಮ ಮಕ್ಕಳು ಹೋಗ್ತಾರೋಗ ಬರ್ತಾರುವಾಗ ನಾವು ಅವ್ರ ಜೊತೆಲಿರಲ್ಲ. ದೇವರು ನಂಬಿರ್ತಕ್ಕಂಥ, ಕ್ರಿಸ್ತನನ್ನು ನಂಬಿರ್ತಕ್ಕಂಥ ನಿಮ್ಮ ಮಕ್ಕಳು ದೇವದೂತರವ್ರನ್ನ ಕಾಪಾಡ್ತಾ ನಡೆಸ್ತಾ ಇರ್ತಾರೆ. ಆ ಹುಡುಗಿಗೆ ಹೋಗಿ ಗಾಡಿ ಡಿವೈಡರ್ಗೆ ತಾಗಿ ರಿವರ್ಸ್ ಆಗಿ ಬಂದಂತ ನೋಡ್ರಿ, ಅಷ್ಟು ಭಯಂಕರವಾಗಿ ಅವಳಿಗೆ ಅಪ್ಪಳಿಸಿತ್ತಂತೆ. ಗೊತ್ತಾಗಿಲ್ಲ. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದರು. ಒಂದು ದಿವಸ ಆಯಿತು. ವೈದ್ಯರಿಗೆ ಅರ್ಥ ಆಗ್ತಲ್ಲ, ಎಂಥ ಬುದ್ಧಿವಂತ ವೈದ್ಯರು. ಆ ಸಮಯದಲ್ಲಿ ಆಗಿರ್ತಕ್ಕಂಥದ್ದು ಏನಂದರೆ, ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ,
ಡಾಕ್ಟರ್ಗಳು ಏನು ಮಾಡಿದರು, ಒಂದು ದಿವಸ ಇಟ್ಕೊಂಡ್ರು, ಎಲ್ಲ ಚಿಕಿತ್ಸೆ ಕೊಟ್ಟರು. ಕಾಲು ಮುರಿದಿದೆ ಎಂಬುದಾಗಿ ಅವಳಿಗೆ ಏನು ಮಾಡಿದರು, ಪ್ಲಾಸ್ಟರ್ ಹಾಕಿದ್ರು ಕಾಲಿಗೆ. ಆಮೇಲೆ ಒಂದು ದಿವಸ ಆದಮೇಲೆ ಅವಳು ಸತ್ತೋದ ಮೇಲೆ ಅವರನ್ನು ತೆಗೆದುಕೊಂಡು ಹೋಗಲಿಕ್ಕೆ ವೈದ್ಯರು ಹೇಳಿದ ಕೂಡಲೇ ಅವರ ಪಾಪ ರಿಲೇಷನ್ಸ್ ಎಲ್ಲ ಬಂದು ಒಂದು ದಿವಸ ಆಯ್ತು ಸತ್ತೋಲ್ದೆ ಭಯ್ಯ ಪಾಪ ಎಲ್ಲ ಅಳ್ಕೋತು ಬಳಕೋತು ಗೋಳಾಡ್ತಾ ಪಾಪ ಭಾಳ ಕಷ್ಟಪಟ್ಟು ಗೋಳಾಡ್ತಾ ಹೀಗೆ ರೀತಿಯಿಂದ ಅವರು ಒಂದು ಕಾರನ್ನು ಮಾತಾಡಿಕೊಂಡು ಆ ಕಾರ್ನಲ್ಲಿ ಅವರು ಆ ಮಗಳನ್ನು ತೊಗೊಂಡು ಬರ್ತಾಯಿದ್ರು. ತೊಗೊಂಡು ಬರ್ತಾ ಇರುವಾಗ ಅವರು ಅಳ್ತಾ ಆ ಮುಖ ಕಡೆ ಹೋಗ್ತಾರಲ್ಲ, ಹತ್ತು ಆ ಮುಖವನ್ನು ಮುದ್ದಿಡೋದಕ್ಕಾಗಿ ತಾಯಿ ಅಯ್ಯೋ ಮುದ್ದಿಟ್ಟು ತಂದೆ ಮುದ್ದಿಟ್ಟು ಭಾಳ ಅಳ್ತಾ ಇರುವಾಗ ಅವಳ ಮೂಗಿಂದ ಗಾಳಿ ಬಂದಿದ್ದು ಅವರ ತಾಯಿಗೆ ಅವರ ಸಂಬಂಧಿಕರಿಗೊಬ್ಬರಿಗೆ ತಾಗ್ತದೆ. ಇವಳು ಬದುಕಿದವಳಲ್ಲ ಅಂಥೇಳಿ ಬೇಗನೆ ಗುಂಟೂರಿನಲ್ಲಿ ಹೊರಗೆ ಬರ್ತಾ ಇರುವಾಗ ಇಮಿಡಿಯೇಟ್ಲಿ ಕಾರನ್ನು ರಿವರ್ಸ್ ಮಾಡ್ತಾರೆ, ತೆಗೆಸ್ಕೊಂಡು ಹೋಗ್ರಿ ಅಂತೇಳಿ. ಅವಳಿಗೆ ಉಸಿರು ಒಳಗಿರ್ತದೆ, ಉಸಿರು ಬಂದ್ಕೊಳ್ಳಿ ಇಮಿಡಿಯೇಟ್ಲಿ ವಾಪಸ್ ತೊಗೊಂಡೋಗಿ ನಮ್ಮ ಮಗಳು ಬದುಕಿದ್ದಾಳೆ, ನೀವು ಸತ್ತರ್ ಅಂಥೇಳಿ ಯಾಕೆ ನೀವು ವಾಪಸ್ ಕಳಿಸಿದ್ರಿ, ಅವಳು ಜೀವಂತವಾಗಿದ್ದಾಳೆ, ಅವಳ ಉಸಿರು ಆಡ್ತಾ ಇದೆ ಒಳಗೆ, ನಾವು ಉಸಿರು ಕೇಳಿದ್ದೇವೆ ಅಂಥೇಳಿ ಭಾಳ ಜಬರ್ದಸ್ತಿ ಮಾಡಿದ್ಕೊಳ್ಳಿ. ಡಾಕ್ಟರ್ ಹೇಳಿದ್ರೆ ಸತ್ತೋಗಿದ್ದವನು ತೊಗೊಂಡು ಬಂದು ಯಾಕೆ ತಲೆ ತಿಂತಾಯಿದ್ರಿ ನೀವು? ನನ್ನ ಪ್ರಿಯ ಸಹೋದರೇ, ಸರ್ಕಾರಿ ಆಸ್ಪತ್ರೆಯಲ್ಲಿ, ಆಂಧ್ರನಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಿರ್ತಕ್ಕಂಥ ಒಂದು ದೊಡ್ಡ ನಿರ್ಲಕ್ಷ್ಯ. ಸತ್ತೋಗಿದೆ ತೊಗೊಂಡೋಗ್ರಿ ಅಂತ ಹೇಳಿದ್ರೆ, ಜೀವದಿಂದಿದ್ದಾಳೆ ಅಂದು ವಾಪಸ್ ತೊಗೊಂಡು ಬಂದರೂ ಕೂಡ, ತಿರುಗಿ ತೊಗೊಂಡು ಬಂದರೂ ಕೂಡ ಸತ್ತೋಗಿದ್ದಲ್ಲ ಅವಳೆಲ್ಲಿ ತೊಗೊಂಡು ಮತ್ತೆ ನೋಡಿದಾರೆ ಅಂತೇಳು, ನೋಡಿ ಸತ್ತೋಗಿದ್ದಾಳೆ ಅಂತ ಹೇಳಿದ್ರಂತೆ. ಮತ್ತೆ ಪಲ್ಸ್ ನೋಡಿದ್ರೆ ಪಲ್ಸ್ ಮುಗಿದೋದ್ರೆ ಸತ್ತೋದಂಗ, ಹಲೋ ಸತ್ತೋದಂಗೆ ಅಂತ ತಿಳ್ಕೊಂಡ್ರು. ಆದರೆ ಅವಳು ಬದುಕಿದಾಳೆ ಅಂತೇಳಿ ಅಲ್ಲಿ ತೊಗೊಂಡಿಲ್ಲ ಒಳಗೆ. ಡಾಕ್ಟರ್ ಚೆಕ್ ಮಾಡಿ ಮತ್ತೆ ತೊಗೊಳ್ತಾನಲ್ಲ, ಸತ್ತೋಗಿದ್ದಾನೆ ತೊಗೊಂಡು ಬಂದು ಮತ್ತೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಅವರ ಮಾಮಗೆ ರಾಜಕೀಯದಲ್ಲಿ ಸ್ವಲ್ಪ ಪವರ್ ಇದೆ, ಸ್ವಲ್ಪ ಡೇಂಜರ್ ಅದ. ನಾವು ಒದಿರಾಡಿ ಚೀರಾಡಿ ಏನು ತಿಳ್ಕೊಂಡ್ರಿ ನೀವು? ಮಗು ಬದುಕಿದ್ರೆ ಸತ್ತಿದೆ ಅಂತ ಹೇಳ್ತಾ ಇದ್ರಿ, ನಾವು ತೊಗೊಂಡು ಹೋಗೋರು ಮೂಗಿಂದ ಉಸಿರು ಬಂದಿದೆ, ನಾವು ನೋಡಿದ್ದೇವೆ, ಏನು ಮಾಡ್ತಾ ಇದ್ದಾರೆ ಅಂತ ಜಗಳ ಮಾಡಿದ್ರೆ ತೊಗೊಂಡಿಲ್ರಿ ಅವರು. ಮತ್ತು ರಿವರ್ಸ್ ಬಂದು ಒಂದು ರಾಜಕೀಯ ನಾಯಕರ ಹತ್ರ ಹೋಗಿ ಭಿನ್ನ ಮಾಡಿದರು. ಆ ರಾಜಕೀಯ ನಾಯಕರ ಹತ್ರ ಇನ್ಫ್ಲುಯೆನ್ಸ್, ಆ ರಾಜಕೀಯ ನಾಯಕರ ಪ್ರಭಾವದಿಂದ ಆಮೇಲೆ ಅಡ್ಮಿಟ್ ಮಾಡಿಕೊಂಡ್ರಿ ಇವರು. ನನ್ನ ಪ್ರಿಯ ಸಹೋದರೇ, ಸರ್ಕಾರಿ ಆಸ್ಪತ್ರೆಯಲ್ಲಿ ಎಂಥ ನಿರ್ಲಕ್ಷ್ಯ ಇದೆ ನೋಡ್ರಿ. ಅಡ್ಮಿಟ್ ಮಾಡಿಕೊಂಡು ಅವಳನ್ನು ಎಲ್ಲ ಟ್ರೀಟ್ಮೆಂಟ್ ಮಾಡಿ ಸ್ಟಾರ್ಟ್ ಮಾಡಿದ ಕೂಡಲೇ ಅವಳ ಪ್ರಾಣ ಒಳಗೆ ಆಡುತ್ತಿತ್ತಂತೆ, ಜೀವ ಆಡ್ತಿತ್ತು ಒಳಗೆ. ಅವಳನ್ನು ತಯಾರು ಮಾಡಿ ಎಲ್ಲ ಮಾಡಿ ಎಕ್ಸ್ರೇ ಅಷ್ಟೇ, ಕಾಲಿನ ಎಕ್ಸ್ರೇ ತೆಗೆದಿದ್ದಾರೆ, ಮತ್ತೆ ಏನಾಗಿಲ್ಲ ಅವಳಿಗೆ ಅಂತೇಳಿ ಸುಮ್ಮನೆ ಇಟ್ಬಿಟ್ರು. ಆಮೇಲೆ ಎಲ್ಲ ಸ್ಕ್ಯಾನಿಂಗ್ ಮಾಡಿದರೆ ಅವಳ ಒಳಗೆ ಒಂದು ಪೈಸಾ ರಕ್ತ ಹೋಗಿಲ್ಲ. ಅದಕ್ಕೆ ಡಾಕ್ಟರ್ಗೆ ಏನಾಯ್ತು, ಇವಳು ಸತ್ತಿಲ್ಲ ಏನಿಲ್ಲ, ಇವಳು ಸತ್ತೋಗ್ಬಿಟ್ಲು, ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಅಂದ್ಕೊಂಡ್ರು. ಅವಳ ಹೊಟ್ಟಿ ಒಳಗೆ ರಕ್ತ ಎಲ್ಲ ಸೋರಿ ಒಳಗೆ ಗಂಟು ಕಟ್ಟಿದೆ, ರಕ್ತ ಎಲ್ಲ ಬ್ಲೀಡ್ ಆಗಿಬಿಟ್ಟಿದೆ, ರಕ್ತನೇ ಇಲ್ಲಂತೆ. ಆದರೆ ಡಾಕ್ಟರ್ಗಳಿಗೆ ಏನಾಗಿಲ್ಲ, ಬುದ್ಧಿವಂತ ಡಾಕ್ಟರ್ಗಳಿಗೆ ಅರ್ಥ ಆಗಲಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಬುದ್ಧಿವಂತ ಡಾಕ್ಟರ್ಗಳಿಗೆ ಅರ್ಥ ಆಗಲಿಲ್ಲ. ಆಮೇಲೆ ಆವಾಗ ಅರ್ಥ ಆದಮೇಲೆ ಅವಳಿಗೆ ಅರ್ಜೆಂಟ್ ಆಪರೇಷನ್ ಮಾಡಬೇಕು. ಇವಳಿಗೆ ರಕ್ತ ಇಲ್ಲಲ್ಲ, ರಕ್ತ ಎಲ್ಲ ಒಳಗೆ ಹೆಪ್ಪು ಕಟ್ಟಿಬಿಟ್ಟಿದೆ. ಬೇಗನೆ ಇವಳಿಗೆ 4 ಬಾಟ್ಲಿ ರಕ್ತ ಬೇಕಂತ ಹಿಡ್ಕೊಳ್ಳಿ. ಅವರ ಮಾಮವರು ಸ್ವಲ್ಪ ರಾಜಕೀಯದಲ್ಲಿ ಸ್ವಲ್ಪ ಕದಲಿಸೋರಿದ್ದಾರೆ, ಪಟ ಸ್ಟೂಡೆಂಟ್ಸ್ಗಳೆಲ್ಲ ಕರೆಸಿ 4 ಬಾಟ್ಲಿ ರಕ್ತ ಕೊಟ್ಟು ಅವಳಿಗೆ ಆಪರೇಷನ್ ಮಾಡುವಾಗಲೇ ರಕ್ತವನ್ನು ಏರಿಸ್ತಾ ಇರಬೇಕು, ಒಂದು ಕಡೆ ಆಪರೇಷನ್ ನಡೀತಾ ಇರಬೇಕಂತೇಳಿ. ಹಾಗೆ ಅವಳಿಗೆ ಆಪರೇಷನ್ ಮಾಡಿ ಒಳಗಿರುವ ಗಂಟುಗಳೆಲ್ಲ, ರಕ್ತ ಗಂಟುಗಳೆಲ್ಲ ತೆಗೆದು ಕ್ಲೀನ್ ಮಾಡಿ ಅವಳಿಗೆ ಒಳಗೆ ಆಗಿರ್ತದೆ ಎಲ್ಲ ಗಾಯಗಳನ್ನು ಮುಚ್ಚಿ, ಅವು ಗಾಯಗಳನ್ನು ಹೊಲಿಗೆ ಹಾಕಿ ಮತ್ತು ಮೇಲೆ ಹೊಲಿಗೆ ಹಾಕಿ ಅವಳನ್ನು ಮಲಗಿಸಿದರು. ಆದರೆ ಆ ಹುಡುಗಿಯನ್ನು ಇನ್ನೂ ನಿರ್ಲಕ್ಷ್ಯ ಮಾಡಿದ್ರೆ ಅಂತ ಗೊತ್ತಿಲ್ಲ ಅವರಿಗೆ. ಪ್ಲಾಸ್ಟರ್ ಹಾಕಿದ್ದಾರೆ. ಅವಳು ಡಾಕ್ಟರ್ ಬರ್ತಾ ಇದ್ದಾರೆ ಅಂದರೆ ಎಷ್ಟು ಅಳ್ತಾಳಂತೆ ಅವಳು ಪಾಪ. ಸಣ್ಣ ಮಗಳು ಗೋಳಾಡ್ತಾ ಅಯ್ಯೋ ನಂಗೆ ತಿರ್ಸ್ತಾರಲ್ಲ, ನಂಗೆ ಬ್ಯಾಂಡೇಡ್ ಕಟ್ತಾರಲ್ಲ ಅಂತೇಳಿ ಎಲ್ಲೆಲ್ಲಿ ಗಾಯ ಆಗಿದೆ ಅಲ್ಲಿ ಬ್ಯಾಂಡೇಡ್ ಕಟ್ತಾ ಇದ್ದಾರೆ. 3 ತಿಂಗಳವರೆಗೂ ಆ ಆಸ್ಪತ್ರೆಯಲ್ಲಿ ಮಲಗಿದ್ಲವಳು. 3 ತಿಂಗಳಾದಮೇಲೆ ಅವಳನ್ನು ಎಲ್ಲ ಆಯಿತು, ಈಗ ತೊಗೊಂಡೋಗ್ರಿ ನೀವು, ಪ್ಲಾಸ್ಟರ್ ಆಯ್ತಲ್ಲ ತೊಗೊಂಡೋಗ್ರಿ ಅಂಥೇಳಿ ಅವಳನ್ನು ಎಬ್ಬಿಸಿ ಕುಡಿಸುವಾಗ ಗೊತ್ತಾಯ್ತಂತೆ ಅವಳ ಬ್ಯಾಕ್ ಸೀಟ್ ಡ್ಯಾಮೇಜ್ ಆಗಿ ಒಂದು ಮಾವಿನಕಾಯಿ ಕೊಳೆತು ಹೋಗಿತ್ತಂತೆ ಪೂರಾ ಬ್ಯಾಕ್. ಅಯ್ಯೋ ಇದೇನು ಈ ಪಾಪ ಇಷ್ಟು ದಿವಸ ನರಳ್ತಾ ಇದೆ, ಗೋಳಾಡ್ತಾ ಇದೆ, ಅಳ್ತಾ ಇದೆ. ನಾವೇನು ತಿಳ್ಕೊಂಡಿದ್ದೇವೆ, ಕಾಲು ಮುರಿದಿದ್ದಕ್ಕೆ ಅಷ್ಟೇ ಅಳ್ತಾ ಇದ್ದಾಳೆ ಅಂತ ತಿಳ್ಕೊತಾ ಇದ್ದೇವೆ, ಈ ನೋವಿಂದ ಅಳ್ತಾ ಇದ್ದಾಳೆ ಅಂತ ತಿಳ್ಕೊತಾರೆ ಡಾಕ್ಟರ್ಗಳು.
ಇವಳು ನೋಡಿದ್ರೆ ಇವಳ ಬ್ಯಾಕ್ ಸೀಟ್ ಡ್ಯಾಮೇಜ್ ಆಗಿ ಆ ಪೂರ ಸೀಟನ್ನು ಕಟ್ ಮಾಡಿ ತೆಗೆಯುವಂಥ ಸ್ಥಿತಿ ಬಂತು. ಪೂರ ಕೊಳೆತೋಗಿತ್ತು. ಅಯ್ಯೋ ದೇವ್ರೇ, ಪಾಪ ಡಾಕ್ಟ್ರುಗಳು ಅಯ್ಯೋ ಈ ಮಗಳು ಇಷ್ಟು ಚಕ್ಕ ಮಕ್ಕಳು ಇಷ್ಟು ಅಳ್ತಾ ಇದ್ಲ ಅಂತ ಹೇಳ್ಕೊಂಡು ಅವಳ ಬ್ಯಾಕ್ ಸೀಟನ್ನು ಸಂಪೂರ್ಣವಾಗಿ ತೆಗೆದು ಅವರು ಕಾಲಿಂದ ಒಂದು ಮಾಂಸ ಹಾಗೂ ಚರ್ಮವನ್ನು ತೆಗೆದು ಮತ್ತು ಬ್ಯಾಕ್ ಸೀಟ್ನಲ್ಲಿ ರಿಪ್ಲೇಸ್ ಮಾಡಿದ್ರಂತೆ ಅವರು, ಮತ್ತು ಟ್ರಾನ್ಸ್ಪ್ಲೇಷನ್ ಮಾಡಿದಂತೆ. ದೇವರಿಗೆಲ್ಲ ಸ್ತೋತ್ರ ಹೇಳ್ತೀರಿ. ದೇವರು ಭಯಭಕ್ತಿಯಲ್ಲಿರ್ಬೇಕು ನಾವೆಲ್ಲ ದೇವ್ರ ಮಕ್ಕಳೇ. ಇವಳ ಹೆಸರು ಪ್ರಸನ್ನ ಕುಮಾರಿ. ಅಡ್ಡಿ ಹೆಸರು ಕೇಳಿದ್ರೆ ಆಶ್ಚರ್ಯಪಡ್ತೀರಿ, ಕಾರ್ಯಂ ಶೆಟ್ಟಿ ಅಂತೆ. ಅದಿಲ್ಲ, ಭಾಳ ಜನಕ್ಕೆ ಮೆಣಸಿನ್ಕಾಯಿ ಅಂತ ನೋಡಿ ಅಡ್ಡಿ ಹೆಸರಿರುತ್ತೆ, ಉಳ್ಳಾಗಡ್ಡಿ ಇದ್ರೆ ಅಡ್ಡಿ ಹೆಸರಿರ್ತದೆ, ಭಾಳ ಕಾಮಿಡಿಗೆ ಇರ್ತದೆ. ಆದರೆ ಇವರು ಕಾರ್ಯಂ ಶೆಟ್ಟಿ ಅಂತೇಳಿ. ಇವಳು ಅಷ್ಟು ಚಿಕ್ಕ ವಯಸ್ಸಲ್ಲಿ ಅಂಗವಿಕಲಲಾಗಿ ಆಮೇಲೆ ಎಲ್ಲ ಆಪರೇಷನ್ ಮಾಡಿ ಮತ್ತು ಹೊಲಿಗೆ ಹಾಕಿ ಹಿಂದಿನ ಬ್ಯಾಕ್ ಸೀಟನ್ನು ಸಂಪೂರ್ಣವಾಗಿ ಕಾಲಿಂದ ಮಾಂಸವನ್ನು ತೆಗೆದು ಬ್ಯಾಕ್ ಸೀಟನ್ನು ಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಆಗ ಡಾಕ್ಟರ್ ಹೇಳಿದ್ರು, ಇವಳು ಮದುವೆಗೆ ಅರ್ಹಳಲ್ಲ, ಮಕ್ಕಳು ಹೇರಲಿಕ್ಕಾಗೋದಿಲ್ಲ, ಕಂಪ್ಲೀಟ್ಲಿ ಡ್ಯಾಮೇಜ್ ಇದ್ದಾಳೆ ಇವಳು. ಅವಾಗ ಅಂದಿನಿಂದ ಅವಳು ಎಡಗಾಲು ಸ್ಪರ್ಶೆ ಇಲ್ಲ, ಅವಳಿಗೆ ಎಡಗಾಲು ಪೂರ ಸ್ಪರ್ಶೆ ಇಲ್ಲ. ಆದರೆ ಆ ಸ್ವಲ್ಪ ಸ್ಪರ್ಶೆಯಿಂದಲೇ ನಡೀತಾಳೆ ಅವಳು, ಕುಂಟುಕೊಂಡು ನಡೀತಾಳೆ, ಭಾಳ ಕುಂಟುಕೊಂಡು ನಡೀತಾಳೆ. ಆದರೆ ಕುಂಟಿಯಾಗಿದ್ರು ಪಾಪ ಇವಳೆಲ್ಲ ಸ್ಕೂಲು ಹೈಸ್ಕೂಲೆಲ್ಲ ಹೋಗಲಿ, ಕುಂಟಿಯಾಗಿದ್ರು ಪಾಪ ಅವಳಿಗೆ ಒಂದು ಕಾಲು ಕುಂಟಾಗಿದ್ರು. ಶೃಂಗಾರದ ಬಗ್ಗೆ ಏನು ಚಿಂತೆ. ಹಲ್ಲೆಲೂಯಾ. ಅವಳು ಅಂಗವಿಕಲರಾಗಿದ್ರು, ಶೃಂಗಾರದ ಬಗ್ಗೆ ಏನು ಚಿಂತೆ. ಅವಳಿಗೆ ಭಾಳ ಉದ್ದು ಕೂದಲು ಅಂತೆ. ಎಲ್ಲ ಜನ ಅಯ್ಯೋ ಎಷ್ಟು ಬ್ಯೂಟಿಫುಲ್ ಇದೆ ನಿನ್ನ ಕೂದಲ, ಏನೇನು ಇಷ್ಟು ಕೂದಲ ಎಲ್ಲ ಹೇಳಿದ್ರು ಭಾಳ ಸಂತೋಷ ಆಗಿಬಿಡ್ತಾರೆ. ಅವಳು ಅದಕ್ಕಾಗಿ ಉದ್ದು ಕೂದಲ ಇರೋದ್ರಿಂದ ತನ್ನ ಸೌಂದರ್ಯ ಶೃಂಗಾರ, ನನಗೆ ಕಾಲಿಂಗ್ ಆಗಿರೋ ಪರವಾಗಿಲ್ಲ ಕುಂಟ್ಕೋತ ಹೋಗ್ತಾ ಇದ್ದಾನೆ, ಆದರೆ ಶೃಂಗಾರದ ಬಗ್ಗೆ ಭಾಳ ಚಿಂತೆ. ಸೌಂದರ್ಯವಾಗಿ ಒಳ್ಳೆ ಡ್ರೆಸ್ ಹಾಕ್ಕೊಳ್ತಾಳೆ, ಪ್ರತಿದಿನ ಒಳ್ಳೆ ಚೇಂಜ್ ಮಾಡ್ತಾಳೆ, ಟಿಕ್ಲಿ ಕಲರ್ ಚೇಂಜ್ ಆಗ್ತದೆ, ಮತ್ತು ಅವಳಿಗೆ ಎಲ್ಲ ಐಬ್ರೋ ಎಲ್ಲ ಕಟಿಂಗ್ ಮಾಡಿಕೊಂಡು ಕೂದಲೆಲ್ಲ ಭಾಳ ಶೃಂಗಾರದಿಂದ ಇರ್ತಾಳೆ. ಸುಂದರದ ಬಗ್ಗೆ ಶೃಂಗಾರದ ಬಗ್ಗೆ ಅವಳು ಭಾಳ ಪ್ರೀತಿ ಅವಳಿಗೆ. ಹಲ್ಲೆಲೂಯಾ. ಭಾಳ ಪ್ರೀತಿ ಅವಳಿಗೆ. ಹೀಗಾಗಿರೋದ್ರಿಂದ ಅವಳು ಭಾಳ ಶೃಂಗರಿಸಿ ತನ್ನ ಕೆಲಸ, ತನ್ನ ಶಾಲೆಗೆ, ತನ್ನ ಕೆಲಸಕ್ಕೆಲ್ಲ ಹೋಗ್ತಾ ಇದ್ದಳು, ತನ್ನ ಮನೆ ಕೆಲಸ ಮಾಡ್ಕೊಳ್ತಾಳು. ಅವಳು ಕೂದಲದ ಮೇಲೆ, ಅವಳ ಸೌಂದರ್ಯದ ಮೇಲೆ ಭಾಳ 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 ಸುಂದರವಾಗಿದ್ದಾಳೆ ನೋಡಲಿಕ್ಕೆ. ಆದರೆ ಇದೆಲ್ಲ ಆಗ್ತಿರುವಾಗಲೂ ಅವಳು ಹ್ಯಾಂಡಿಕ್ಯಾಪ್ಟ್ ಆಗಿದ್ದಾಳೆ, ಸುಂದರವಾಗಿದ್ದಾಳೆ. ಅವಳಿಗೆ ಲೋಕದ ಸೌಂದರ್ಯದಲ್ಲಿ ಭಾಳ ಇಷ್ಟ. ಮತ್ತು ಅವಳು ಭಾಳ ಸಿನಿಮಾ ನೋಡ್ತಿದ್ಲಂತೆ. ಅವಾಗ ಟಿ ವಿ ಎಲ್ಲ ಬಂದುಬಿಟ್ಟಿದ್ದಿಲ್ಲ, ಸಿನಿಮಾ ಭಾಳ ನೋಡ್ತಾಳೆ ಅವಳು. ಯಾವಾಗ ನೋಡಿದ್ರೆ ಟಿ ವಿ ಮುಂದೆ ಪಾಪ ಸಿನಿಮಾ ಭಾಳ ನೋಡಿ, ಸಿನಿಮಾನಲ್ಲಿ ಏನೇನು ಬರ್ತದೆ ಅವೆಲ್ಲ ತಾನು ತೊಗೊಂಡು ಹಾಕ್ಕೋಬೇಕಂತೇಳಿ, ಏನು ಡ್ರೆಸ್ ಬರ್ತದೆ ಆ ಕಲರ್ ಡ್ರೆಸ್ ಹಾಕ್ಕೋಬೇಕಂತೇಳಿ ಇಂಥ ಒಂದು ಮೋಜು ಅವಳಿಗಿತ್ತು. ಆದರೆ ಈ ಮಾಯದೊಳಗೆ ಅವಳಿದ್ದಿರುವಾಗ ಇದೆಲ್ಲ ಆಕ್ಸಿಡೆಂಟ್ ಆಗಿ ಎಲ್ಲ ಆಗಿದ ಮೇಲೆ ಅವರು 4 ಮಂದಿ ಮಕ್ಕಳು, ಇವಳು ಆದಮೇಲೆ ಇವಳ ಜೊತೆಯಲ್ಲಿ 2 ಸಹೋದರಿಯರು ಮತ್ತು ತಮ್ಮ ಒಬ್ಬನಿದ್ದನು. ಈ ರೀತಿಯಾದಂಥ ಕುಟುಂಬವಾಗಿದ್ದು, ಆದರೆ ಆ ಕುಟುಂಬದಲ್ಲಿ ಅವಳು ಎಷ್ಟು ಶೃಂಗಾರವಾಗಿ, ಸುಂದರವಾಗಿ, ವಯ್ಯಾರವಾಗಿ ತಯಾರಾಗಿ ಬರ್ತಾ ಇದ್ರು ಕೂಡ ಒಂದು ಮಾತು ಹೇಳಿದ್ದವಳು, ಮನೇಲಿ ಏನಿಲ್ಲ ಅಂದರೆ ನೆಮ್ಮದಿ ಇಲ್ಲಂತೆ. ಯಾವಾಗ ಪ್ರತಿದಿನ ಅವರ ಮನೆಯಲ್ಲಿ ತಂದೆ ತಾಯಿ ಮಧ್ಯದಲ್ಲಿ ಜಗಳ. ಏನಂದ್ರೆ ಜಗಳ. ಆ ತಾಯಿ ಜಗಳ ಮಾಡ್ತಾರೆ, ತದ ಗಂಡ ಏನಂದ್ರು ಜಗಳ, ಮಾತಾಡಿದ್ರು ಜಗಳ, ಶೀಣಿದ್ರು ಜಗಳ, ನಡೆದ್ರು ಜಗಳ, ಹಾಗೆ ಜಗಳ ಪ್ರತಿದಿನ ಜಗಳ. ಪಾಪ ಮಕ್ಕಳಿಗೆ ಇಷ್ಟು, ಆ ಮಗಳಿಗೆ ಇಷ್ಟು ಬೇಸರವಾಯಿತು. ಅಯ್ಯೋ, ನಾನಿಷ್ಟು ಸುಂದರವಾಗಿ ಶೃಂಗಾರವಾಗಿ ಹೋಗ್ತಾ ಇದ್ದೇನಲ್ಲ, ಆದರೆ ನಾನು ನೋಡ್ಲಿಕ್ಕೆ ಚೆನ್ನಾಗಿದ್ದೇನೆ, ಆದರೆ ಎಲ್ಲರನ್ನ ನೋಡಲಿಕ್ಕೆ ವಾ ಏನು ಬ್ಯೂಟಿಫುಲ್ ಇದೆ ಅಂತ ಹೇಳ್ತಾರೆ. ಅದಕ್ಕಾಗಿ ಶೃಂಗಾರದ ಮೇಲೆ ಇಷ್ಟಂದರೆ ಅವಳಿಗೆ ಏನಂದರೆ ಫಿಲಿಮ್ನಲ್ಲಿ ಹೆಂಗಿರ್ತದೆ, ಸಿನಿಮಾಗಳಲ್ಲಿ ಏನು ಕಾಣ್ತದೆ ಆ ರೀತಿಯಲ್ಲಿ ತನ್ನ ಬಟ್ಟೆಯನ್ನು ಹೊಲಿಸ್ಕೊಳ್ಳೋಳು, ಕಡಿಮೆ ವಸ್ತ್ರಗಳನ್ನು ಹೊಲಿಸ್ಕೊಳ್ಳೋಳು. ಶೃಂಗಾರದ ಮೇಲೆ ಅಷ್ಟು ಅವಳಿಗಿತ್ತು. ಆದರೆ ಅವಳು ಮನಸ್ಸಿಗೆ ಸಮಾಧಾನ ಇಲ್ಲ, ಅವಳಿಗೆ ನೆಮ್ಮದಿ ಇಲ್ಲ. ಇದೆಲ್ಲ ಕಿರುಕುಳ, ತಂದೆ ತಾಯಿಗಳ ಜಗಳವೇ ಅವಳಿಗೆ ಭಾಳ ಕಿರುಕುಳವಾಯಿತು. ಮತ್ತು ಅವಳಿಗೆ ಒಂದು ಕಾಲು ಹ್ಯಾಂಡಿಕ್ಯಾಪ್ಟ್ ಆಗಿದ್ದಾಳೆ, ಅದರಿಂದ ಕುಂಟ್ತಾ ಇದ್ದಾಳೆ, ಮತ್ತು ಅವರು ವಿಕಲಾಂಗಿ ಆಗಿದ್ದಾಳೆ, ಆದರೂ ಕುಂಟ್ತಾ ನಡೀತಾಳೆ. ಇವೆಲ್ಲ ಅವಳನ್ನು ಕಾಡ್ತಾ ಇತ್ತು. ಒಂದು ದಿವಸ
ಸಾಯಬೇಕೆಂಬುದಾಗಿ, ಏನಪ್ಪ ಈ ಬದುಕು ಬೇಡ ಸಾಯಬೇಕಂತೇಳಿ. ಯಾಕಂದರೆ ಅವಳು ಮಾಯಾಮೋಸದಲ್ಲಿದ್ದಾಳೆ. ಯಾವ ಮಾಯಾಮೋಸದಲ್ಲಿ? ಎಲ್ಲರೂ ಏನೇನಿನೋ ಕೂದಲು ಎಷ್ಟು ಉದ್ದಿದೆ, ಹೆಣ್ಮಕ್ಳ ಕೂದಲು ಅಂದರೆ ಭಾಳ ಇಷ್ಟ, ಕೂದಲು ಎಷ್ಟು ಉದ್ದಿದೆ. ಆವಾಗ ಅವಳು ಏನು ಮಾಡಲು ಅಷ್ಟೇ ಅಂತ ಹೇಳಿದ್ಕೊಳ್ಳಿ, ಅಷ್ಟಕ್ಕೆ ಬಿಡಲಿಲ್ಲ. ಈಗ ಕೂದಲು ಎಲ್ಲ ಜನ ನೋಡ್ಬೇಕಂದ್ರೆ ಆ ಮೇಲಿಂದ ಕೆಳವರೆಗೆ ಜಡಿಯವರೆಗೆಲ್ಲ ಹೂ ಹಚ್ತಾಳಂತೆ. ನಡೀತಾ ಇರುವಾಗ ಎಲ್ಲ ಜನ ಅವಳು ನೋಡ್ತಾರಂತೆ. ಅವಳಿಗೇನು ಸಂತೋಷ, ಅಯ್ಯೋ ಎಲ್ಲ ಜನ ಅಂದ ಚಂದ ಲಾವಣ್ಯ ಸೌಂದರ್ಯದ ಮೇಲೆ ಭಾಳಷ್ಟು ಸಮಯವನ್ನು ಖರ್ಚು ಮಾಡ್ತಿದ್ಲು ಅವಳು, ದುಡ್ಡು ಖರ್ಚು ಮಾಡ್ತಿದ್ಲು. ಹೀಗೆ ಮಾಡ್ತಾ ಮಾಡ್ತಾ ಒಂದು ದಿವಸ ಇಷ್ಟೆಲ್ಲ ಮಾಡಿದ್ರು ಮನಸ್ಸಿಗೆ ನೆಮ್ಮದಿ ಇಲ್ಲಲ್ಲ, ಸಮಾಧಾನ ಇಲ್ಲಲ್ಲ, ತೃಪ್ತಿ ಇಲ್ಲಲ್ಲ ಅಂತ ಹೇಳ್ಕೊಂಡು ಅವಳು ಭಾಳಷ್ಟು ನೊಂದುಕೊಂಡು ಸಾಯಬೇಕಂತೇಳಿ ಕೂತಿದ್ಲಂತೆ. ಇನ್ನು ಬದುಕೇನು ಉಪಯೋಗ ಅಂತೇಳಿ ಅಂದುಕೊಳ್ಳುತ್ತಾ ಕೂತಿದ್ಲಂತೆ, ಹೆಂಗೆ ಸಾಯಬೇಕು ಅಂತೇಳಿ. ಆ ಸಮಯದಲ್ಲಿ ಅವರ ಮನೆ ಎದುರುಗಡೆ ಇರತಕ್ಕಂಥ ಅವರ ಕುಟುಂಬದಲ್ಲಿರ್ತಕ್ಕಂಥ ಒಂದು ಅತ್ತೆ ಇದ್ದರಂತೆ. ಅವರ ಅತ್ತೆಯವರು ಚರ್ಚಿಗೆ ಹೋಗ್ತಾ ಇದ್ದಾರಂತೆ. ದಯಮಾಡಿ ಗಮನಿಸ್ತೀರಿ. ಚರ್ಚಿಗೆ ಹೋಗ್ತಾ ಇರೋ ಅತ್ತೆ ಹತ್ರ ಮಾತಾಡ್ತಾ ಇದ್ದಾರೆ. ಅತ್ತೆ ಅಂದರೆ ಅತ್ತೆಯ ಸೊಸಿ, ಅತ್ತೆ ಮಾವ ಭಾಳ ಫ್ರೀಯಾಗಿರ್ತಾರೆ, ಭಾಳ ಚೆನ್ನಾಗಿ. ಏನೇ ಹಿಂಗೆ ಕೂತಿದ್ದೀ ನೀನು ಅಂತ ಹೇಳಿದ್ರು. ಇಲ್ಲನೇ ನಂಗೆ ಬೇಜಾರು ಬರ್ತಾ ಇದ್ದಾರೆ ಬದುಕಲಿಕ್ಕೆ ಭಾಳ. ಯಾಕೆ, ಏನಾಯ್ತೆ? ಇಲ್ಲ ಮಮ್ಮಿ ಡ್ಯಾಡಿ ಯಾವಾಗ ನೋಡಿದ್ರು ಜಗಳ ಮಾಡ್ತಾಯಿರ್ತಾರೆ, ನಂಗೆ ಮನಸ್ಸು ಬದುಕಲಿಕ್ಕೆ ಮನಸ್ಸೇ ಇಲ್ಲ, ಸುಖಾನೇ ಇಲ್ಲ, ನಾನು ಸಾಯಬೇಕನ್ನಿಸ್ತಾ ಇದೆ ಅಂತ ಹೇಳಿದಂತೆ. ಇದನ್ನು ಕೇಳಿದ್ದ ಆ ಒಂದು ಅವರ ಅತ್ತೆ ಚರ್ಚಿಗೆ ಹೋಗ್ತಿಲ್ಲಂತೆ. ನನ್ನ ಪ್ರಿಯ ಸಹೋದರೇ, ಒಂದು ಅತ್ತೆ ಅವಳಿಗೆ ಸುವಾರ್ತೆ ಸಾರಿದ್ರು. ಇಲ್ಲಿರ್ತಕ್ಕಂಥ ಅತ್ತೆಗಳು ಏನು ಮಾಡ್ತಾ ಇದ್ದಾರೆ? ನನ್ನನ್ನು ಕೇಳ್ತಕ್ಕಂಥ ಎಲ್ಲ ಆತ್ಮೀಯ ಅತ್ತೆಗಳು ಏನು ಮಾಡ್ತಾ ಇದ್ದಾರೆ? ಸುವಾರ್ತೆ ಸಾರದೆ. ಅಷ್ಟೇ ಅಲ್ಲ, ನಿನ್ನ ಮನೆಗೆ ಸಮಾಧಾನ ಬರಬೇಕಲ್ಲ. ಸಮಾಧಾನ ಎಷ್ಟು ವರ್ಷ ಆಯಿತು ನಾನು ಸಮಾಧಾನ ನೋಡಿಲ್ಲ. ಸಮಾಧಾನ ಬರಬೇಕಲ್ಲ, ನೆಮ್ಮದಿ ಬೇಕಲ್ಲ, ದೇವ್ರು ನಿಂಗೆ ಒಳ್ಳೇದು ಮಾಡ್ತಾರೆ. ಬಾ, ಇವತ್ತೇ ನಿಮ್ಮ ಮನೆ ಮುಂದೆ ಒಬ್ಬರ ಮನೆಯಲ್ಲಿ ಪ್ರೇಯರ್ ಇಟ್ಟಿದ್ದಾರೆ, ಬಾ ಅಲ್ಲಿ ಪ್ರೇಯರ್ನಲ್ಲಿ ಹೋಗಿ ಕೂತ್ಕೊಳ್ಳೋಣ ಅಂತ ಹೇಳಿದಂತೆ. ಎಲ್ಲರೂ ಹೇಳ್ತಿರಲ್ಲೂಯ್ಯ. ಹೇಳುವಾಗ ಇವಳು ಆಯಿತು, ಪ್ರೇಯರ್ ಕುಂತ್ಕೊಂಡು ಭಾರಿ ಚೆನ್ನಾಗಿರುತ್ತೆ, ಸಂತೋಷವಾಗಿರುತ್ತೆ. ಏನು ಮಾಡಿದೆ? ಜೀವನ ಅಂದರೆ ಎಂಥ ಒಳ್ಳೆ ಜೀವನದ ಅಂದರೆ ದೇವರು ನಿನ್ನ ಜೀವನವನ್ನು ಬದಲಾಯಿಸಿ ನೀನು ಬದುಕಬೇಕು, ಇನ್ನೂ ಬದುಕಬೇಕು ಅನ್ನತಕ್ಕಂಥ ಆಸೆ, ಆಕಾಂಕ್ಷೆ, ಹುಮ್ಮಸ್ಸು ನೀನು ಹುಟ್ಟಿ ಬರ್ತದೆ. ನೀನು ಚರ್ಚಿಗೆ ಪ್ರಾರ್ಥನೆಗೆ ಬಂದರೆ ಸಾಕಂತೇಳಿ ಪ್ರಾರ್ಥನೆಗೆ ಬಾ ಅಂತ ಇಷ್ಟೇ ಕರೆದಲ್ತೇವೆ. ಆಯ್ತಲ್ಲ, ಹೋಗೋಣ ಪ್ರಾರ್ಥನೆಗೆ. ಅವಳು ತಿಳ್ಕೊಂಡ್ರು, ನಾವು ಶೆಟ್ಟಿ ಜನ, ನಾವು ದೇವಿ ದೇವತೆಗಳನ್ನು ಮತ್ತು ನಮ್ಮ ಮನೆಯಲ್ಲೇ ಒಂದು ಗುಡಿ ಇದೆ, ಇವೆಲ್ಲ ಪ್ರಾರ್ಥನೆ ಮಾಡ್ತೀವಲ್ಲ, ನಾ ಯಾಕೆ ಹೋಗ್ಬೇಕನ್ನತಕ್ಕಂಥ ಭಾವನೆ ಬಂದಿಲ್ಲ. ಅವಳೇನು, ಹೋಗೋಣ ಅಲ್ಲಿ ಕೂಡ ನೋಡೋಣ, ಏನೋ ಒಳ್ಳೇದು ಹೇಳ್ತಾ ಇದ್ದಾರೆ ಅಂತೇಳಿ ಅವಳು ಬಂದಳು. ಅಲ್ಲಿ ಬಂದು ಸ್ವಾರ್ಥಿಕನು ಅಂದರೆ ಅಲ್ಲಿ ಸೇವಕನು ವಾಕ್ಯ ಹೇಳ್ತಾ ಇದ್ದಾನೆ. ವಾಕ್ಯ ಹೇಳ್ತಾ ಇರುವಾಗ ಲೋಕದ ಮಾಯಾಜಾಲನು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಅನೇಕ ಜನರು ಯವನಸ್ಥರು ಹಾಳಾಗಿ ಏನಾಗ್ತಾ ಇದ್ದಾರೆ? ಯವನಸ್ಥರು ಹಾಳಾಗಿ ಹೋಗ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಗಮನಿಸ್ತೀರಿ, ದೇವರ ವಾಕ್ಯವನ್ನು ಗಮನಿಸ್ತೀರಿ. ಯವನಸ್ಥರು ಹಾಳಾಗಿ ಹೋಗ್ತಾ ಇದ್ದಾರೆ, ನಾಶವಾಗ್ತಾ ಇದ್ದಾರೆ, ಪತನವಾಗ್ತಾ ಇದ್ದಾರೆ. ಅಯ್ಯೋ, ಯವನಸ್ಥರಿಗಾಗಿ ಪ್ರಾರ್ಥನೆ ಮಾಡಿ ಅನೇಕ ಜನ ಜೀವನದಲ್ಲಿ ಬಾಧೆಪಟ್ಟು ಸಾಯ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ ಅಲ್ಲೇ ಪಾಸ್ಟವರು ಭಾಳ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ. ಪ್ರಾರ್ಥನೆ ಮಾಡ್ತಾ ಇರುವಾಗ ಇದನ್ನು ಕೇಳಿದ್ರು. ಹೌದಲ್ಲ, ಯವನಸ್ಥರು ಈ ಲೋಕದ ಮಾಯದಲ್ಲಿ ಸಿಕ್ಕಿಕೊಂಡು ನಾಶವಾಗ್ತಾ ಇದ್ದಾರೆ, ನಶಿಸಿ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ ಅಂತೇಳಿ ಕೇಳ್ತಾ ಇದ್ದಾರಂತೆ. ಆಶ್ಚರ್ಯವಾಯ್ತು ಅವಳಿಗೆ. ಆಮೇಲೆ ಪಾಸ್ಟರ್ ಪ್ರಾರ್ಥನೆ ಮಾಡಿ ವಾಕ್ಯ ಹೇಳಲಿಕ್ಕೆ ಆರಂಭ ಮಾಡಿದಂತೆ. ವಾಕ್ಯ ಹೇಳಲಿಕ್ಕೆ ಆರಂಭ ಮಾಡಿರುವಾಗ ಅದ್ಭುತವಾದಂಥ ಒಂದು ಕಾರ್ಯ ಅವಳ ಜೀವನವನ್ನು ಚೇಂಜ್ ಮಾಡಿತ್ತಂತೆ. ಹಲ್ಲೆಲೂಯಾ. ರೋಮಾಪುರದವರ ಬರೆದ ಪತ್ರಿಕೆ 3ನೇ ಅಧ್ಯಾಯ ಹೋದ್ರಿ, ಬೈಬಲ್ ತೆಗೀರಿ. ಈಗ ತೆಗಿತಾ ಇದ್ದೀರಾ? ತೆಗೀರಿ. ಇಲ್ಲಿ ಕೂತ್ಕೊಂಡು ದೇವರ ವಾಕ್ಯವನ್ನು ಗಮನಿಸ್ತೀರಿ. ಹಲ್ಲೆಲೂಯಾ. 3ನೇ ಅಧ್ಯಾಯ ಭಾಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಅದ್ಭುತವಾಗಿ ಬರೆಯಲ್ಪಟ್ಟಿದೆ. 10ನೇ ವಚನದಿಂದ ಓದಬೇಕಾಗಿತ್ತು, ಆದರೆ ನಾನು ಅದನ್ನು ಸ್ವಲ್ಪ ನಿಮ್ಮ ತಿಳುವಳಿಕೆಗೆ ಬರುವುದಕ್ಕಾಗಿ ಈಚೆಗೆ ತೆಗೆದುಕೊಂಡೆ. 3ನೇ ಅಧ್ಯಾಯ 12ನೇ ವಚನದಿಂದ ಓದ್ತೀರಿ. ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ,
ಎಲ್ಲರೂ ಉಪಯೋಗ ಇಲ್ಲದವರಾಗಿ ಆಗುತ್ತಿದ್ದಾರೆ. ಒಳ್ಳೆಯದನ್ನು ಮಾಡುವವನಿಲ್ಲ, ಒಬ್ಬನಾದರೂ ಇಲ್ಲ. ಅವರ ಬಾಯಿ ಗಂಟಲು ಎಂತಂತೆ ತೆರೆದಿರುವ ಸಮಾಧಿ. ಯಾವಾಗ ನೋಡಿದ್ರೆ ಸತ್ತ ಮಾತುಗಳು, ಶವದ ಮಾತುಗಳು, ರೋಮೆನ್ಸ್ ಮಾತುಗಳು, ರಾಸಲೀಲೆಯ ಮಾತುಗಳು, ಪಾಪದ ಮಾತುಗಳು, ಶಾಪದ ಮಾತುಗಳು, ಚಾಡಿಯ ಮಾತುಗಳು, ಇನ್ನೊಬ್ಬರ ಮನೆ ಬೆಂಕಿ ಹಚ್ಚುವ ಮಾತು. ಅವ್ರ ಗಂಟಲು ತೆರೆದಿರುವ ಸಮಾಧಿ ಆಗಿದೆ. ಅವರ ನಾಲಿಗೆಯಿಂದ ಯಾವತ್ತಿಗೂ ಮೋಸ, ಸುಳ್ಳು, ವಂಚನೆ ಮಾತುಗಳನ್ನು ಆಡುತ್ತಾರೆ. ಅವರ ತುಟಿಗಳಿಂದ ಮಾಮೂಲಿ ಅಲ್ರಿ, ಅವರ ತುಟಿಗಳ ಹಿಂದೆ ಹಾವಿನ ವಿಷವಿದೆ. ಅವರ ಬಾಯಿ ಯಾವಾಗಲೂ ಶಾಪದಿಂದವೂ ತುಂಬಿದೆ. ಯಾವ ಮಾತು? ಕ್ರೋಧದ ಮಾತುಗಳಿಂದ ತುಂಬಿದೆ. ಅಂದ್ರೆ ಬೇರೆಯವರಿಗೆ ಕ್ರೋಧ ಹುಟ್ಟಿಸತಕ್ಕಂಥ, ಪ್ರಚೋದಿಸತಕ್ಕಂಥ ಮಾತುಗಳಿಂದ ತುಂಬಿದೆ. ಅವರ ಕಾಲುಗಳು ರಕ್ತವನ್ನು ಸುರಿಸಿ ಆತುರ ಪಡುತ್ತದೆ. ಅವರು ಕೇಳ್ತಾ ಇದ್ದೀರಾ? ಅವರು ಹೋದ ದಾರಿಗಳೆಲ್ಲ ನಾಶ, ಸಂಕಟ, ಸುಖ ಇಲ್ಲದ ಜೀವನ ಉಂಟಾಗುತ್ತದೆ. ಸಮಾಧಾನದ ಮಾರ್ಗವನ್ನೇ ಅರಿಯರು. ಅವರ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ ಎಂದು ಹೇಳಿದನು. ಎಲ್ಲರೂ ಹೇಳ್ತಿರಲ್ಲ, ಇದನ್ನು ಕೇಳಿ ಹೌದಲ್ಲ, ದೇವರ ಭಯ ಇಲ್ಲದೆ, ಸಮಾಧಾನದ ಮಾರ್ಗವಿಲ್ಲದೆ ಹೇಗೆ ನಾವು, ನನ್ನ ಮನೆಯಲ್ಲಿ ಸಮಾಧಾನ, ನನ್ನ ಕುಟುಂಬದಲ್ಲಿ ಸಮಾಧಾನ ಇಲ್ಲ. ಅದ್ಭುತವಾದಂಥ ಮಾತು. ನಾನು ಯಾವ ವಿಷಯದಲ್ಲಿ ಚರ್ಚೆಗೆ ಬಂದು ಕುಂತಿದ್ದೇನೆ, ದೇವರೇ ಅವಳ ಜೊತೆಯಲ್ಲಿ ಮಾತಾಡಿದ್ದ ಹಾಗೆ ಅವಳು ಅನುಭವಿಸ್ತಾ ಇದ್ದಾಳೆ. ಪ್ರೈಸ್ ಲಾರ್ಡ್ ಜೀಸಸ್. ಸಮಾಧಾನದ ಮಾರ್ಗದಾಗೆ ಗಂಭೀರವಾಗಿ ಹೇಳ್ತಿರಲ್ವ್ಯಾ? ಸಮಾಧಾನದ ಮಾರ್ಗದ ಹಾಗೆ ಇಲ್ಲ. ದಾರಿ ತಪ್ಪಿ ಎಲ್ಲರೂ ಹಾಳಾಗ್ತಾ ಇದ್ದಾರೆ. ಎಷ್ಟು ಜನ ದಾರಿ ತಪ್ತಾ ಇದ್ದಾರೆ ನೋಡ್ಕೊಳ್ಳಿ. ಇವಳಿಗೆ ಅರ್ಥ ಆಗಿಲ್ಲ, ಆದರೆ ಇವಳಿಗೆ ತಿಳಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡು ದೇವ್ರ ವಾಕ್ಯವನ್ನು ಹೇಳಿದ್ರೆ, ಆಗಿನ ಕಾಲದಲ್ಲಿ ಸಿನಿಮಾ ನೋಡೋದು, ಈ ಸಿನಿಮಾ ನೋಡ್ತಾ ಹಾಳಾಗ್ತಾ ಇದ್ದಾರೆ. ಸಿನಿಮಾ ನೋಡಿ ತಂದೆ ತಾಯಿಗಳ ಮಾತನ್ನು ಕೇಳದೆ ಎಲ್ಲ ಹುಡುಗಿಯರ ಮೇಲೆ ಪ್ರೀತಿ ಇಟ್ಕೊಂಡು, ಸ್ಕೂಲ್ನಲ್ಲಿ ಕಾಲೇಜಲ್ಲಿ ಪ್ರೀತಿ ಮಾಡಿಕೊಂಡು ತಮ್ಮ ಜೀವನ ಹಾಳು ಮಾಡಿಕೊಡ್ತಾ ಇದ್ದಾರೆ. ಎಜುಕೇಷನ್ ಮಾಡ್ತಾ ಇಲ್ಲ, ವಿದ್ಯಾಭ್ಯಾಸ ಮಾಡ್ತಾ ಇಲ್ಲ, ಅವರ ಜೀವನ ಸುಧಾರಿಸ್ಕೊಳ್ತಾ ಇಲ್ಲ ಅಂತೇಳಿ ಇದೆಲ್ಲ ಹೇಳ್ತಾ ಇದ್ದಾರೆ. ಕಡೆ ಅವಳು ಎಲ್ಲ ಹೆಣ್ಮಕ್ಕಳು ತನ್ನ ಸೌಂದರ್ಯದ ಮೇಲೆ ಹೆಚ್ಚಾಗಿ ಗಮನ ಹರಿಸಿ ಸುಂದರವಾಗಿದ್ದು ಗಂಡು ಮಕ್ಕಳನ್ನು ಆಕರ್ಷಿಸಿ, ಗಂಡು ಮಕ್ಕಳನ್ನು ಮಾಯಾಮೋಸಲ್ಲಿ ಸಿಗಿಸಿ ಅವರನ್ನು ಈ ರೀತಿಯಾದ ಪಾಪದಲ್ಲಿ ಸಿಗಿಸ್ತಾ ಇದ್ದಾರೆ. ಆಗ ಹುಡುಗರು ಹಾಳಾಗ್ತಾ ಇದ್ದಾರೆ, ಹುಡುಗಿಯರು ಹಾಳಾಗ್ತಾ ಇದ್ದಾರೆ, ನಾಶವಾಗ್ತಾ ಇದ್ದಾರೆ. ಯಾಕಂದರೆ ಎಲ್ಲರೂ ದಾರಿ ತಪ್ಪಿ ಒಳ್ಳೆಯದನ್ನು ಮಾಡೋನಿಲ್ಲ, ಒಬ್ಬನಾದರೂ ಇಲ್ಲ. ಎಲ್ಲ ಕೆಟ್ಟತನಕ್ಕೆ ಅವರ ಪಾದ ಓಡ್ತಾ ಇದೆ. ಆವಾಗ ಇವಳಿಗೆ ನೆನಪು ಬಂದಿದ್ದೇನೆಂದರೆ, ಅದಕ್ಕಾಗಿ ಅವರೆಲ್ಲರೂ ನಾಶವಾಗ್ತಾ ಇದ್ದಾರೆ ಅಂತ ಬರಲ್ಪಟ್ಟಿದ್ದಿಲ್ಲ. ಎಲ್ಲ ಓದ್ತೀರಿ? ಅವರು ಹೋಗುವ ಮಾರ್ಗಗಳೆಲ್ಲ ನಾಶವೇ ಸಂಕಟವೇ. 16 ನಾಶವೇ ಸಂಕಟ. ಕೇಳ್ತಾ ಇದ್ರಿ? ಹಲೋ. ಅವ್ರು ಹೋಗುವ ಮಾರ್ಗಗಳಲ್ಲಿ ನಾಶವೇ ಸಂಕಟ. ಆವಾಗ ಅವಳಿಗೆ ನೆನಪು ಬಂದಿದ್ದೇನೆಂದರೆ, ಹೌದಲ್ಲ, ನಾನು ಹೋಗ್ತಾ ಇರುವಾಗ ನನಗೆ ದೊಡ್ಡ ಲಾರಿ ಹೊಡೆದು ಆಕ್ಸಿಡೆಂಟ್ ಆಗಿಬಿಟ್ಟಿನಲ್ಲ, ನಮ್ಮ ಮನೆಯಲ್ಲಿ ನನಗೆ ನಾಶ ಬಂದಿದ್ದು, ನಮ್ಮ ಕುಟುಂಬದಲ್ಲಿರತಕ್ಕಂಥ ದ್ವೇಷ, ಅಸೂಯೆ, ಕಹಿ, ಜಗಳ, ಪಾಪ ಒಳ್ಳೆಯದೇ ಮಾಡೋದಿಲ್ಲ, ಅದಕ್ಕಾಗಿ ನನಗೆ ಈ ಒಂದು ನಾಶ ಬಂದಿದೆಯಾ? ಅಯ್ಯೋ, ನಾವು ಹಾಳಾಗುವ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಾ? ಅದಕ್ಕೇನೋ ನನಗೆ ಇಂಥ ದೊಡ್ಡ ಆಕ್ಸಿಡೆಂಟ್ ಆಗಿದೆ ಮತ್ತು ನಾನು ಸಾಯ್ತಾ ಬದುಕಿದ್ರು ನಾನು ಹ್ಯಾಂಡಿಕ್ಯಾಪ್ಟ್ ಆಗಿಬಿಟ್ಟಿನಲ್ಲ, ಇದೆಲ್ಲ ನಮ್ಮ ಪಾಪದ ಜೀವನದಿಂದ ಬಂದಾಗ್ತಾ ಇದೆಯಾ? ಆವಾಗ ಅವಳು ಗಮನಿಸಿದ್ದೇನೆಂದರೆ, ಹೌದಲ್ಲ, ನಾನು ನನ್ನ ಸಿಂಗಾರದ ಮೇಲೆ, ನಾನು ನನ್ನ ಸೌಂದರ್ಯದ ಮೇಲೆ, ನನ್ನ ಲಾವಣ್ಯದ ಮೇಲೆ ಎಲ್ಲರನ್ನು ಆಕರ್ಷಿಸಬೇಕೆಂಬುದಾಗಿ ತಿಳ್ಕೊಳ್ತಾ ಇದ್ದೇನೆ. ಈಗಲೂ ನನ್ನಲ್ಲಿ ಆ ಕೆಟ್ಟ ಬುದ್ಧಿ ಹೋಗಲಿಲ್ಲ ಅಂತೇಳಿ ಅವ್ರು ತನ್ನ ಮನಸ್ಸೊಳಗೆ ತಿಳ್ಕೊಳ್ತಾ ಇದ್ದಾಳೆ. ಅಲ್ಲಿ ಚರ್ಚೆಗೆ ಹೋಗಿ ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾಳೆ. ಆವಾಗ ಆತನ ಅದನ್ನು ಹೇಳಿದಾನೆ, ಹೀಗೆ ಲೋಕದ ಮಾಯದಲ್ಲಿ, ಮಾಯಾಮೋಸದಲ್ಲಿ, ಈ ಪ್ರೀತಿ, ಪ್ರೇಮ, ಈ ಕಾಮಾಭಿಲಾಷ ಅಂತ ಹೇಳಿಕೊಂಡು ಈ ಮಾಯಾಮೋಸದಲ್ಲಿ ಬಿದ್ದಿರತಕ್ಕಂಥ ಯವನಸ್ಥರು ಅದರಿಂದ ಹೊರಗೆ ಬರಲಿಕ್ಕಾಗದೆ ನಾಶವಾಗ್ತಾ ಇದ್ದಾರೆ. ಅಂದರೆ ಈ ಆಕ್ಸಿಡೆಂಟು, ಈ ರೋಗ, ಈ ಬಾಧೆಗಳು, ಕುಟುಂಬದಲ್ಲಿ ಅಶಾಂತಿ. ಯಾಕಂದರೆ ಅವ್ರು ಹೋಗೋ ಮಾರ್ಗಗಳೇನಿಲ್ಲ, ಸಮಾಧಾನನೇ ಇಲ್ಲ. ಅಯ್ಯೋ, ನಮ್ಮ ತಂದೆ ತಾಯಿ ಯಾವಾಗ ನೋಡಿದ್ರೆ ಜಗಳ ಮಾಡ್ತಾ ಇದ್ದಾರೆ, ಅವರಿಗೆ ಸಮಾಧಾನ ಇಲ್ಲ ಅಂಥೇಳಿ. ಆವಾಗ
ನಾವು ದೇರ್ ಇಸ್ ನೋ ಫಿಯರ್ ಆಫ್ ಗಾಡ್ ಬಿಫೋರ್ ದೇರ್ ಐಸ್. ಅವರ ಕಣ್ಣಿನಲ್ಲಿ ಏನಿಲ್ಲ? ದೇವರ ಭಯವೇ ಇಲ್ಲ. ಅದಕ್ಕಾಗಿ ಅವಳು ಗಮನಿಸಿದೇನೆಂದರೆ, ಕಣ್ಮುಂದೆ ದೇವರ ಭಯವೇ ಇಲ್ಲ ಎಂಬುದನ್ನು ಗಮನಿಸಿದ್ರೆ ಏನಂದರೆ, ಹೌದು ಭಯವಿಲ್ಲದ ಜೀವನ ಮಾಡ್ತಾ ಇದೀವಲ್ಲ ಅಂತೇಳಿ ಅವಳು ಹಾಗೆ ಪ್ರಾರ್ಥನೆಗೆ ಹೋಗ್ತಾ ಇದ್ಲು. ಆ ಪ್ರಾರ್ಥನೆ ವಾಕ್ಯ ಕೇಳ್ತಾ ಇರುವಾಗ ಲಾಸ್ಟಿಗೆ ಒಂದು ಮಾತು ಹೇಳ್ದ, ಹೀಗೆ ಯವನಸ್ಥರು ಕೆಲವರು ಆತ್ಮಹತ್ಯೆ ಮಾಡ್ಕೋಬೇಕೆಂಬುದಾಗಿದ್ದಾರೆ. ದೇವರು ಈ ಒಂದು ಮಾರ್ಗದಲ್ಲಿ ನಾಶವಾಗ್ತಿರುವವರನ್ನು, ಈ ಒಂದು ಮಾರ್ಗದಲ್ಲಿ ಪತನವಾಗ್ತಿರುವವರನ್ನು ರಕ್ಷಿಸೋದಕ್ಕಾಗಿ ಯೇಸು ಕ್ರಿಸ್ತನು ನಮಗಾಗಿ ಈ ಲೋಕಕ್ಕೆ ಬಂದನು. ಹೌದು, ಎಲ್ಲರೂ ಪಾಪ ಮಾಡಿ ದೇವರು ಕೊಟ್ಟಿರುವ ಮಹಿಮೆಯನ್ನು ಕಳ್ಕೊಂಡ್ರು. ಹೌದು, ದೇವರ ಮಾತಿನ ಪ್ರಕಾರವಾಗಿ ಯಾರ್ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುತ್ತಾರೋ, ನಂಬಿಕೆ ಇಡುವವರಿಗೆ ಈ ಸೌಭಾಗ್ಯ ಅವರಿಗೆ ದೊರಕುತ್ತದೆ. 22ನೇ ವಚನ, ರೋಮಾಪುರದವರ ಬರೆದ ಪತ್ರಿಕೆ 3ನೇ ಅಧ್ಯಾಯ 22ನೇ ವಚನ. ದೇವರಿಂದ ಆಗುವ ಆ ನೀತಿ ಯಾವುದಂದ್ರೆ, ಕ್ರಿಸ್ತ ಯೇಸುವಿನ ಮೂಲಕ ನಂಬುವುದರಿಂದಲೇ ನಂಬುವರೆಲ್ಲರಿಗೆ ದೊರಕುವಂಥದ್ದು ನೀತಿ ಆಗಿದೆ. ಭೇದ ಭಾವ, ಅರ್ಥ ಆಯ್ತಾ? ಹೆಣ್ಣು ಗಂಡು ಭೇದ ಭಾವ, ಯಹೂದ್ಯರು ಗ್ರೀಕರನ್ನೋ ಭೇದ ಭಾವ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರು ಅನುಗ್ರಹಿಸಿದ ಮಹಿಮೆಯನ್ನು, ದೇವರು ಅನುಗ್ರಹಿಸಿದಾನೆ, ಎಲ್ಲರಿಗೆ ನಾವು ಮಹಿಮೆಯನ್ನು ಪ್ರಕಟಿಸಬೇಕಂದ್ರೆ ಆ ಮಹಿಮೆಯನ್ನು ಕಳ್ಕೊಂಡಿದ್ದಾರೆ. ಮುಂದೆ ಆ ಒಂದು ಮಹಿಮೆಯನ್ನು ಕಳ್ಕೊಂಡಿರ್ತಕ್ಕಂಥ ಆ ಜನರಿಗೆ ಯೇಸು ಕ್ರಿಸ್ತನು ಏನು ಮಾಡಿದಾನೆ ಅಂದರೆ, ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದಕ್ಕಾಗಿ, ಅವರು ಪಾಪದಿಂದ ಮುಕ್ತರಾಗಿ ಪರಿಶುದ್ಧರಾಗಿದ್ದಾರೆ ಎಂಬುದಾಗಿ ನಿರ್ಣಯ ಹೊಂದುವುದಕ್ಕಾಗಿ ದೇವರ ಉಚಿತಾರ್ಥವಾದಂಥ ಕೃಪೆಯಿಂದಲೇ, ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯಿಂದಲೇ ಆಗುವುದು. ಯೇಸು ಕ್ರಿಸ್ತನು ಶಿಲುವೆ ಮೇಲೆ ತನ್ನ ರಕ್ತವನ್ನು ಸುರಿಸಿ ನಂಬಿದ್ದ ಎಲ್ಲವರಿಗೆ ಕೃಪಾದಾನವಾಗಿರಬೇಕೆಂದು ದೇವರು ಯೇಸು ಕ್ರಿಸ್ತನನ್ನು ಶಿಲುವೆಯಲ್ಲಿ ಆತನನ್ನಿಟ್ಟನು. ಪೂರ್ವಕಾಲದ ಪಾಪಗಳನ್ನು, ನಾವು ಮಾಡುವ ಪೂರ್ವಕಾಲದ ಪಾಪಗಳಿಗೆ ತಕ್ಕಂತೆ ನಮಗೆ ಶಿಕ್ಷೆ ದಂಡನೆ ಕೊಡದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು, ನಮ್ಮ ನೀತಿ ಅನೀತಿಯನ್ನು ತೆಗೆದಾಗ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿದನು. ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರೆಲ್ಲರೂ ಪಾಪಿಗಳಲ್ಲ, ದ್ರೋಹಿಗಳಲ್ಲ, ಅಪರಾಧಿಗಳಲ್ಲ, ನೀತಿವಂತರಾಗಿ ನಿರ್ಣಯಿಸಲ್ಪಟ್ಟು ನಿರ್ಣಯಿಸುವನಾಗಿ ಕಾಣಿಸಿಕೊಂಡನು. ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ, ಈ ವಾಕ್ಯವನ್ನು ಕೇಳಿದ ಕೂಡಲೇ ಒಂದು ಓದಿ ವಿದ್ಯಾಭ್ಯಾಸ ಮನಮುರಿದವಳು, ಕುಗ್ಗಿ ಹೋಗಿದ್ದವಳು, ಬಳಲಿ ಹೋಗಿದ್ದವಳು ಕೇಳ್ತಾ ಇದ್ರೆ ಭಾಳ ಜಾಗ್ರತೆಯಿಂದ ಕೇಳ್ತಾಳೆ. ಹೌದಲ್ಲ, ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಎಂಬುದಾಗಿ ಈತನಿಗೆ ಹೆಂಗೆ ಗೊತ್ತಾಯ್ತು? ಹೇಗೆ ಗೊತ್ತಾಯ್ತು? ಅಯ್ಯೋ, ನಾನು ಜೀವನದಲ್ಲಿ ಸೋತೋಗಿದ್ದೇನೆ, ಬಳಲಿ ಹೋಗಿದ್ದೇನೆ, ಸೌಂದರ್ಯದ ಮೇಲೆ ಇಷ್ಟೆಲ್ಲ ನಾನು ಸಮಯವನ್ನು ಖರ್ಚು ಮಾಡ್ತಾ ಇದ್ದೆ, ಆದರೆ ನನಗೆ ಮನಸ್ಸಿಗೆ ಸುಖ ಇಲ್ಲ, ನೋಡ್ಲಿಕ್ಕೆ ಸುಂದರವಾಗಿದ್ದೇನೆ ಆದರೆ ಸುಖ ಇಲ್ಲ, ಹ್ಯಾಂಡಿಕ್ಯಾಪ್ಟ್ ಆದರೂ ಕೂಡ ನನಗೆ ಇಷ್ಟು ಸೋಕಿತ್ತಲ್ಲ ಅಂತೇಳಿ ಅವಳು ಆವಾಗ ತನ್ನ ಜೀವನ, ಯೆಸಯ್ಯ ನನ್ನನ್ನು ರಕ್ಷಿಸೋದಕ್ಕಾಗಿ ನೀನು ಶಿಲುವೆ ಮೇಲೆ ಮರಣಿಸಿದ್ಯಾ, ನಾನು ದಾರಿ ತಪ್ಪಿ ನಾಶವಾಗ್ತಾ ಇದ್ದೇನೆ, ನಾನು ದಾರಿ ತಪ್ಪಿ ಜೀವನದಲ್ಲಿ ಸುಖ ಇಲ್ಲದ ದಾರಿಯಲ್ಲಿ ಹೋಗ್ತಾ ಇದ್ದೆ, ನನಗೆ ಸನ್ಮಾರ್ಗವನ್ನು ತೋರಿಸಲು ನೀನು ಶಿಲುವೆ ಮೇಲೆ ರಕ್ತ ಸುರಿಸಿ ನನ್ನ ಪಾಪ, ನನ್ನ ದ್ರೋಹ, ಅಪರಾಧಗಳನ್ನು ಅಳಿಸಿ ನಮ್ಮನ್ನು ನೀತಿವಂತರಾಗಿ ಮಾಡಿದೀಯಾ ಎಂಬ ಮನವರಿಕೆ ಒಳಗಾಯಿತು. ಒಂದು ಅದ್ಭುತವಾದಂಥ ಆಸೆ, ನಿರೀಕ್ಷೆ ಒಳಗೆ ಹುಟ್ಟಿತ್ತು. ಅಯ್ಯೋ, ಏನೋ ಇದೆ ಈ ಕರ್ತನ ವಾಕ್ಯದಲ್ಲಿ ಎಂಬುದಾಗಿ. ಲಕ್ಷ ಕೇಳ್ತೀರಿ, ಇವಳು ಕ್ರಮೇಣವಾಗಿ ಆ ಚರ್ಚಲ್ಲಿ ಪ್ರಾರ್ಥನೆ, ಆ ಕ್ರೈಸ್ತ ಸಭೆಯಲ್ಲಿ ಪ್ರಾರ್ಥನೆ ಇರುವಾಗೆಲ್ಲ ಹೋಗಿ ಪ್ರಾರ್ಥನೆ ಕೂತ್ಕೊಂಡು ದೇವರ ವಾಕ್ಯವನ್ನು ಕೇಳ್ತಾ ಇರಲಿ. ಕೇಳ್ತಾ ಅಲ್ಲಿರುವ ಎಲ್ಲ ಜನರ ಇರುವಿಕೆ, ಅವರ ಜೀವನದ ಶೈಲಿ, ಅವರ ಬಟ್ಟೆ ಹಾಕೊಂಡಿರುವ ಶೈಲಿ ನೋಡಿರುವಾಗ ಅವರೆಲ್ಲರೂ ಬಹಳ ಶಾಂತವಾಗಿ ಮತ್ತು ಒಳ್ಳೆ ಎಂಥ ವಸ್ತ್ರಗಳಂದರೆ ಮರ್ಯಾದೆ ತುಂಬಿರ್ತಕ್ಕಂಥ ವಸ್ತ್ರಗಳು, ಗೌರವದಿಂದ ವಸ್ತ್ರಗಳನ್ನು ಹಾಕಿಕೊಂಡು, ಮುಸುಕು ಹಾಕಿಕೊಂಡು ಎಷ್ಟೋ ಭಯಭಕ್ತಿಯಿಂದ ಅಲ್ಲಿ ಬಂದು ಕೂತ್ಕೊಂಡಿದ್ದಾರೆ.
ಅವರು ಯಾರು ಶೃಂಗರಿಸಿಕೊಂಡು ಎಲ್ಲ ಅಲಂಕಾರ ಮಾಡಿಕೊಂಡು ಯಾರೂ ಬಂದಿಲ್ಲ. ಭಾಳ ಡಿಫ್ರೆಂಟ್ ಆಗಿದ್ದಾರೆ ಅವರು. ಇವಳು ಎಲ್ಲೋ ಹ್ಯಾಂಡಿಕ್ಯಾಪ್ಟ್ ಆಗಿದ್ರು ಕೂಡ ಅವಳಿಗೆ ಇಲ್ಲಿಂದ ಇಲ್ಲಿವರೆಗೆಲ್ಲ ಬಂಗಾರು, ಇದು ಮೈಯೆಲ್ಲ ಬಂಗಾರು, ಇಲ್ಲಿ ಬಂಗಾರು, ಇಲ್ಲಿ ಬಂಗಾರು, ಇಲ್ಲಿ ಕಲರ್ ಚೇಂಜ್ ಅಂತ, ಇದು ಕೂಡ ಕಲರ್ ಚೇಂಜ್ ಮಾಡ್ತಾಳಂತ ಅವಳು ಮುಗಿಬಿಟ್ಟು ಕೂಡ. ಹೀಗೆ ಅವಳು ವಯ್ಯಾರದಿಂದ ಒಂದು ಫ್ಯಾಷನ್ ಶೋನಲ್ಲಿ ಹೋಗಿದಂಗೆ ಹೋಗ್ತಾ ಇದ್ಲಂತೆ. ಆದರೆ ಇವಳು ಅವರೆಲ್ಲರ ಮಧ್ಯದಲ್ಲಿ ತನ್ನನ್ನು ನೋಡಿಕೊಂಡ್ಲಂತೆ. ಇವರೆಲ್ಲ ಡಿಫ್ರೆಂಟ್ ಇದ್ದಾರಲ್ಲ, ಇವರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ, ಅವರ ಹಾಕಿಕೊಂಡಿರುವ ವಸ್ತ್ರಗಳು ಎಷ್ಟು ಗೌರವದಿಂದ ತುಂಬಿದೆ ಅಂಥೇಳಿ ಆ ವಸ್ತ್ರಗಳು, ಅವರಿರತಕ್ಕಂಥ ಗೌರವನೀಯಾದಂಥ ಅವರ ಬಟ್ಟೆ ಹಾಕಿರೋ ಶೈಲಿ ನೋಡಿಕೊಂಡು ಇವಳ ಜೀವನದಲ್ಲಿ ಅಯ್ಯೋ ನಾನಿಷ್ಟು ಸೋಕು ಮಾಡ್ಕೊಂಡು ಬರ್ತಾ ಇದ್ದೀನಲ್ಲ, ನಾನೇ ಒಂಥರ ಡಿಫ್ರೆಂಟ್ ಇದ್ದೀನಲ್ಲ, ಇವರೆಲ್ಲ ಒಂದು ಸ್ಪೆಷಲ್ ಜನ ಇದ್ದಂಗಿದಾರಲ್ಲ ಅಂತ ಹೇಳ್ತಾ. ಏನು ತಿಳಿದ್ರು? ಇವಳೊಂದು ವಿಶೇಷವಾದಂಥ ಎಂಥ ಜನರು, ಪವಿತ್ರ ಜನಾಂಗದಂತೆ ಅವರ ವರ್ತನೆ, ಅವರ ನಡತೆ, ಅವರ ಮಾತುಗಳು, ಅವರ ಪ್ರಾರ್ಥನೆ ಜೀವನ ಇದೆಯಲ್ಲ ಅಂಥೇಳಿ ಅವರ ಜೀವನವನ್ನು ನೋಡಿ ಇವಳು ಯಾರೂ ಹೇಳಿಲ್ಲ. ಆದರೆ ಇವಳು ತನ್ನ ಸೋಕು, ತನ್ನ ಫ್ಯಾಷನು, ತನಗಿರ್ತಕ್ಕಂಥ ಆಡಂಬರ, ವಯ್ಯಾರ, ಆ ಸೌಂದರ್ಯದ ಕುರಿತು ಇರ್ತಕ್ಕಂಥ ಎಲ್ಲ ಶೃಂಗಾರ ಕುರಿತು ಏನೇನು ಮಾಡಬೇಕು ಅವೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ಲು ಅಂತವಳು. ಒಂದು ದಿವಸ ಏನಾಯಿತು, ಪ್ರಾರ್ಥನೆಗೆ ಹೋಗ್ತಾ ಇದ್ಲು. ಹಾಗೆ ಪ್ರತಿದಿನ ಬೈಬಲನ್ನು ಓದೋದು, ಪ್ರಾರ್ಥನೆ ಮಾಡೋದನ್ನು ಆರಂಭ ಮಾಡಿದ್ಲು. ಒಂದು ದಿವಸ ಸೇವಕನು ವಾಕ್ಯವನ್ನು ಹೇಳ್ತಾ ಇರುವಾಗ ಒಂದು ಮಾತನ್ನು ಹೇಳಿದನಂತೆ. ಜ್ಞಾನೋಕ್ತಿ 31, 30, 32, 31. ಜ್ಞಾನೋಕ್ತಿ 31ನೇ ಅಧ್ಯಾಯ 30ನೇ ವಚನ, 31ರಿಂದ ಕೊನೆವರೆಗೆ, 30ರಿಂದ ಕೊನೆವರೆಗೆ. 31ನೇ ಅಧ್ಯಾಯ 30ನೇ ವಚನ ಓದ್ತಿರ್ಬೇಕನೆ. ಸೌಂದರ್ಯವು ಮೋಸಕರವಾದದ್ದು, ಲಾವಣ್ಯವು ಓದ್ರಿ, ಕಿಂಗ್ ಜೇಮ್ಸ್ ಅಲ್ಲಿ ಓದ್ರಪ್ಪ. ಜ್ಞಾನೋಕ್ತಿ 31:30 ತೆಗಿರಿ ಬೈಬಲ್ ಬೇಗನೆ ದೇವ್ರಿ. ಎಲ್ಲ ಎಷ್ಟು ಜನ ಬೈಬಲ್ ಇಟ್ಕೊಂಡಿರಿ? ಎಷ್ಟು ಜನ ಓದ್ಲಿಕ್ಕೆ ಬರೋದು? ಓದುವ? ಹಾಂ, ಏನದು? ಅದು ಹೋಯ್ತಲ್ಲ, ಸೌಂದರ್ಯ ನಂಗೆ ಕೇಳಿಸಿಲ್ಲ ಸರಿಗೆ. ಸೌಂದರ್ಯವು ಮೋಸಕರವಾದದ್ದು, ಲಾವಣ್ಯವು ವ್ಯರ್ಥವಾದದ್ದು, ಕರ್ತನಿಗೆ ಭಯಪಡುವವಳು ಹೊಗಳಲ್ಪಡುವಳು, ಕೀರ್ತಿಸಲ್ಪಡುವಳು. ನೆಕ್ಸ್ಟ್ ಇದೆ ನೋಡ್ರಕ್ಕ, ಆಕೆಯ ಕೈ ಕೆಲಸದ ಶೃಂಗಾರ ಅಲ್ಲ, ಆಕೆ ಕೈ ಕೆಲಸದ ಪ್ರತಿಫಲವು ಸಲ್ಲಿಸಿ. ಹಾ, ದ್ವಾರಗಳಲ್ಲಿ, ಪಟ್ಟಣದ ದ್ವಾರಗಳು, ಯಾವ ದ್ವಾರಗಳಪ್ಪ? ಪಟ್ಟಣದ ದ್ವಾರಗಳಲ್ಲಿ ಆಕೆ ಕಾರ್ಯಗಳು ಕೀರ್ತಿಸಲ್ಪಡಲಿ ಎಂಬುದು ಅರ್ಥ ಆಯ್ತಾ? ದೇವರಿಗೆ ಭಯಪಟ್ಟು ನಡೆಯುವವರು, ದೇವರಿಗೆ ಭಯಪಟ್ಟು ನಡೆಯುವವರು ಹೊಗಳಲ್ಪಡ್ತಾರೆ. ಪಟ್ಟಣದ ದ್ವಾರದಲ್ಲಿ ಕೀರ್ತಿ. ಪಟ್ಟಣದ ದ್ವಾರ ಅಂದ್ರೆ ಏನ್ರಿ? ಯಾರಿಗೂ ಗೊತ್ತಿದೆ? ಪಟ್ಟಣದ ಆಗಿನ ಕಾಲದಲ್ಲಿ ಹಳೆ ಭಾಷೆಯಲ್ಲಿ ಪಟ್ಟಣದ ದ್ವಾರಗಳಂದರೆ ಆ ಪಟ್ಟಣದ ದ್ವಾರ ಹತ್ರ ಒಂದು ಕಟ್ಟಿ ಇರ್ತಿತ್ತು, ಅಲ್ಲಿ ಮರ ಇರ್ತಿತ್ತಂತೆ. ಆ ಕಟ್ಟಿ ಮೇಲೆ ಕೂತ್ಕೊಂಡು ಜನರಿಗೆ ತೀರ್ಪು ಮಾಡ್ತಿದ್ರಂತೆ. ಏನು? ಪಂಚಾಯತ್ ಎಲ್ಲ ಕೂಡಿ ಅಲ್ಲಿ ಆ ಪಟ್ಟಣದಲ್ಲಿ ಆಗಲಿ, ಆ ಊರಿನಲ್ಲಾಗಲಿ ಯಾವುದೇ ಒಂದು ಮನೆಯಲ್ಲಿ ತಕರಾರು, ತೊಂದರೆ, ಬಾಧೆಗಳು ಏನಾದ್ರು ಬಂದಿದ್ರೆ, ಪ್ರೈಸ್ ಲಾರ್ಡ್ ಜೀಸಸ್, ಅಲ್ಲಿರ್ತಕ್ಕಂಥ ಪಟ್ಟಣದಲ್ಲಿರ್ತಕ್ಕಂಥ ಪಂಚಾಯಿತಿ ಜನ ಎಲ್ಲ ಕೂತ್ಕೊಂಡು ಆ ಕಟ್ಟಿ ಮೇಲೆ, ಆ ಬಾಗಿಲದ ಕಟ್ಟಿ ಮೇಲೆ, ಅಂದರೆ ಪಟ್ಟಣದ ದ್ವಾರದ ಕಟ್ಟಿ ಮೇಲೆ ಕೂತ್ಕೊಂಡು ಪಂಚಾಯತ್ ಮಾಡ್ತಿರುತ್ತೆ. ಆ ಸಮಯದಲ್ಲಿ ಅಂಥವಳನ್ನು ಹೊಗಳಲ್ಪಡಲಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ನಮ್ಮನ್ನಷ್ಟು ಜನ ಹೊಗಳ್ತಾ ಇದ್ದಾರೆ, ನಮ್ಮನ್ನಷ್ಟು ಜನ ಹೊಗಳ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ? ಪಾಪ ನಮ್ಮ ಮಕ್ಕಳೇ ಬೈತಾ ಇದ್ದಾರೆ, ನಮ್ಮ ತಾಯಿಗೆ ನೋಡಿ ಎಷ್ಟು ಅಂತೇಳಿ. ನಮ್ಮ ಮಕ್ಕಳೇ ನಮ್ಮನ್ನು ಗದರಿಸ್ತಾರೆ. ನಮ್ಮ ಅಪ್ಪಗೆ ನೋಡಿ ಎಷ್ಟು ಪಾಪಿಷ್ಟ, ಸೋಕು ನೋಡಿ ಎಷ್ಟಿದೆ. ಸೋಕು ಮಾಡ, ಚೆನ್ನಾಗಿರ್ರಿ, ಶುಭ್ರವಾಗಿರ್ರಿ, ಮಾನ ಗೌರವನೀಯವಾದಂಥ ವಸ್ತ್ರಗಳನ್ನು ಧರಿಸ್ರಿ ಎಂಬುದಾಗಿ ಆ ಬೋಧನೆಯನ್ನು ಕೇಳಿದ ಕೂಡಲೇ ಅವಳು ಮನೆಗೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಳಂತೆ. ಪ್ರಾರ್ಥನೆ ಮಾಡ್ತಾ ಇದ್ದು, ಕರ್ತನೆ, ಈ ಸೌಂದರ್ಯ, ಈ ಲಾವಣ್ಯ ನೀನೇ ಕೊಟ್ಟಿದೆಯಲ್ಲ, ಮತ್ತು ಇದು ನೋಡಿ ಪ್ರಶ್ನೆ ನೋಡ್ರಿ ಹೆಂಗಿದೆ. ಹುಡುಗಿಯರಿಗೆ ಪಾಪ ಅಷ್ಟಕ್ಕೂ ಬಿಡಲಿಲ್ಲಕ್ಕಿ ಲಾಸ್ಟ್ವರೆಗೂ ಹೆಂಗಾರ ಮಾಡಿ ನಾನು ಮೇಕಪ್ ಮಾಡಿಕೊಂಡು, ಅಂದರೆ ನಾನು ಶೃಂಗರಿಸಿಕೊಂಡು ಬರಬೇಕೆಂಬುದಾಗಿ ಅವಳ ಚಿಂತೆ. ಪಾಪ ಶುಭ್ರವಾಗಿರೋದು ತಪ್ಪಲ್ಲ, ಹಲ್ಲೆಲೂಯಾ, ಭಾಳ ಜಾಗ್ರತೆಯಿಂದ ಕೇಳ್ತೀರಿ. ಅವಾಗ ಅಲ್ಲೇ ಅವರು ಪ್ರಾರ್ಥನೆ ಮಾಡ್ತಾಳೆ ದೇವ್ರ ಹತ್ರ. ಕರ್ತನೆ, ರಾಜ, ಸುಂದರ ಲಾವಣ್ಯ ನೀನು ತಾನೇ ಕೊಟ್ಟಿದೆಯಲ್ಲ,
ನೀನು ಕೊಟ್ಟಿದ್ದು ಮೋಸಕರವಾದದ್ದು ಹೀಗಾಗ್ತದೆ, ನೀನು ಕೊಟ್ಟಿದ್ದು ವ್ಯರ್ಥವಾದದ್ದು ಹೀಗಾಗ್ತದೆ. ಆವಾಗ ದೇವರು ಅವಳ ಜೊತೆಯಲ್ಲಿ ಮಾತಾಡಿದ್ದೆ ನೋಡ್ರಿ, ಭಾಳ ಆಶ್ಚರ್ಯ ಆಗುತ್ತೆ, ನಂಗೆ ಭಾಳ ಸಂತೋಷ ಆಯಿತು. ಅವಳು ಚೇಂಜ್ ಆಗಿದ್ದಾಳೆ, ಇನ್ನು ಎಷ್ಟು ಜನ ಚೇಂಜ್ ಆಗಬೇಕು ಗೊತ್ತಾಗ್ತಲ್ಲ. ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ನಮ್ಮ ತಾಯಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಂಗಿದೆ. ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಅಲ್ಲೇ ಅವಳು ಪ್ರಾರ್ಥನೆ ಮಾಡ್ತಿರುವಾಗ ದೇವರು ಅವಳ ಜೊತೆಯಲ್ಲಿ ಮಾತಾಡಿದ್ರಂತೆ, ಹೌದು ನೀನು ಹೇಳಿದ್ದು ಸರಿ, ಸೌಂದರ್ಯ ಲಾವಣ್ಯ ನಾನೇ ಕೊಟ್ಟಿದ್ದೇನೆ, ಆದರೆ ನೀನು ಅದರ ಮೇಲೆ ನೀನೇನು ಮಾಡ್ತಾ ಇದ್ದಿ, ಅದರ ಮೇಲೆ ನೀನೇನು ಹಾಕ್ತಾ ಇದ್ದೆ ಅಂತ ಕೇಳಿದ್ರಂತೆ. ನಾನು ಕೊಟ್ಟಿದ್ದೀನಿ, ಹೌದು, ಅದರ ಮೇಲೆ ನೀನು ಹಾಕ್ತಾ ಇದ್ದೆ ಅಂದರೆ ಆವಾಗ ಅವಳಿಗೆ ನೆನಪತ್ತು, ನಾನು ಎಲ್ಲ ಹೂ ಮೂಡೋದು ಮತ್ತು ನಾನು ಇಷ್ಟವಿಲ್ಲದ ವಸ್ತುಗಳನ್ನು ಯಾವುದು ದೇವರು ಕೊಡಲಿಲ್ಲ ಅದು ನಾನು ನನ್ನ ಮೇಲೆ ಹಾಕಿಕೊಂಡು ಇನ್ನೂ ಜನರನ್ನು ಆಕರ್ಷಿಸಬೇಕನ್ನತಕ್ಕಂಥ ನನ್ನಲ್ಲಿ ದುರ್ಬುದ್ಧಿ ಇದೆ ಅಂತೇಳಿ ದೇವರು ತೋರಿಸ್ಕೊಟ್ರಂತೆ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ನಮ್ಮ ಹಿರಿಯರು ಎಲ್ಲರ ಪೆತ್ತನಂಗೆ ಹೋಗಿದ್ರೆ, ಪೆತ್ತನಂಗಂದರೆ ಹುಡುಗಿ ನೋಡ್ಲಿಕ್ಕೆ ಹೋಗ್ತಾರಲ್ಲ, ಆ ಹುಡುಗಿ ನಡೆಯೋದು ನೋಡಿ, ಆ ಹುಡುಗಿ ತರೋದು ನೋಡಿ, ಚಾ ತರೋದು ನೋಡಿ, ಆವಾಗ ಹುಡುಗನಿಗೆ ಗಂಡನಿಗೆ ಈ ಹುಡುಗನಿಗೆ ನನಗೆ ಪಸಂದ ಆಯ್ತು ಅಂತ ಹೇಳ್ತಾರೆ, ನಿಂದಿರ್ಲೆಪ್ಪ ಅಂತ ಹೇಳ್ತಾರೆ. ಅವಳು ನಡೆಯೋದು ನೋಡಿ ಚಾ ತಗೊಂಡು ಬಾ ಅಂತ ಸ್ವಲ್ಪ ಮಾತಾಡಿದ್ಕೊಳ್ಳಿ ಗೊತ್ತಾಗ್ತದೆ. ಅವ್ರೇಂತಾರೆ, ಅಕ್ಕಿ ಎಲ್ಲ ಕುದಿದೈತೇನಿಲ್ಲೋ ಅಂತೇಳಿ ಒಂದು ಅಕ್ಕಿ ಕಾಳು ಹಿಡಿದ್ರೆ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಅದ್ರೊಳಗೆ ಗೊತ್ತಾಗ್ಬಿಡ್ತದೆ ಅಕ್ಕಿ ಎಷ್ಟು ಕುದಿತೆ, ಒಂದು ಅಕ್ಕಿ ಕಾಳು ಹಿಡಿದ್ರೆ ಗೊತ್ತಾಗ್ತದೆ. ಅಯ್ಯೋ ಎಲ್ಲ ಅಕ್ಕಿ ಕಾಳು ಎಲ್ಲ ನೋಡಬೇಕಾಗಿ ಆಗುತ್ತಿರೋದಿಲ್ಲ. ಆವಾಗ ಇವಳು ಗಮನಿಸಿದ್ದೇನೆಂದರೆ, ಹೌದಲ್ಲ, ನಾನು ದೇವರಿಗೆ ಕೊಟ್ಟ ಸೌಂದರ್ಯವನ್ನು ಬಿಟ್ಟು ಅದರ ಮೇಲೆ ಬತ್ತು ಅಲಂಕಾರ ಮಾಡಿ ನಾನು ಬೇರೆಯವ್ರನ್ನ ಆಕರ್ಷಿಸಬೇಕು, ಅವ್ರಿಗೆ ನಾನು ಡಿಗ್ನಿಫೈಡ್ ಆಗಿ ಕಾಣಬೇಕು, ಎಲ್ಲರನ್ನು ಸೌಂದರ್ಯವಾಗಿ ನೋಡಬೇಕು, ಎಲ್ಲರೂ ನನ್ನ ಸುಂದರಿ ಅಂತ ಹೊಗಳಬೇಕಂತ ನಾನು ನೋಡಿದ್ದೇನೆ, ಎಲ್ಲರನ್ನು ಸುಂದರಿ ಅಂತ ಹೊಗಳಬೇಕಂತ ನಾನು ನೋಡಿದ್ದೇನೆ. ನಾನು ಎಂಥ ಶೈತಾನನ ಮಾರ್ಗ ತಪ್ಪಿ ಹೋಗಿದ್ದೇನೆ. ಸುಂದರಿ, ಏನು ಬ್ಯೂಟಿಫುಲ್ ಇದೆ, ನೀನು ಏನು ಚೆನ್ನಾಗಿದೆ, ನಿನ್ನ ಅಲಂಕಾರ ಹೇಗಿದೆ, ನಿನ್ನ ರೂಪ ಚೆನ್ನಾಗಿದೆ, ಇದರಲ್ಲಿ ನಾನು ಹೋಗಿಬಿಟ್ಟಿದ್ದೇನೆ. ಆದರೆ ಬೈಬಲ್ ಹೇಳ್ತಾ ಇದೆ, ದೇವರಿಗೆ ಭಯಭಕ್ತಿಯುಳ್ಳ ನಡ್ಕೊಳ್ಳುವವರು ಅವರು ಕೀರ್ತಿಗೆ ಪಾತ್ರರೆಂಬುದಾಗಿ. ಆವಾಗ ಅರ್ಥ ಆಯಿತು, ನನಗೆ ನನ್ನ ಮೇಲಿನ ಅಲಂಕಾರವನ್ನು ನೋಡಿ ಜನ ಹೊಗಳ್ತಾ ಇದ್ದಾರೆ ಹೊರತು ನನ್ನ ಒಳಗೆ ಭಯ ಇಲ್ಲದ ಜೀವನ ಸರಿ ಇಲ್ಲ ಎಂಬುದಾಗಿ ಅವಳಿಗೆ ದೇವರ ಭಯವುಳ್ಳವಳು ಕೀರ್ತಿಸಲ್ಪಡ್ತಾಳೆ. ಆವಾಗ ಕರ್ತನೆ ನಾನು ಹೇಗೆ ದೇವರಿಗೆ ಭಯಪಡಬೇಕೆಂಬುದಾಗಿ ಅವಳು ಪ್ರಾರ್ಥನೆ ಮಾಡ್ತಾ ಇರುವಾಗ ದೇವರು ಅವಳಿಗೆ ಪ್ರಾರ್ಥನೆ ಮಾಡ್ತಿರುವಾಗ ಕಣ್ಣೀರು ಬಂತಂತೆ. ದೇವ್ರಿಗೆ ಭಯಪಡೋದಂದ್ರೇನು, ದೇವ್ರಿಗೆ ಭಯಪಡೋದಂದ್ರು ಅವಳಿಗೆ ಕದ್ದುಕೊಳ್ಳಬಾರ್ದು, ವ್ಯಭಿಚಾರ ಮಾಡಬಾರ್ದು, ಇನ್ನೊಬ್ಬರ ಸೊತ್ತನ್ನು ಆಶಿಸಬಾರ್ದು, ಇನ್ನೊಬ್ಬರ ಮೇಲೆ ಸುಳ್ಳು ಸಾಕ್ಷಿ. ಅಮ್ಮ ಸುಳ್ಳು ಸಾಕ್ಷಿ ಹೇಳ್ತಕ್ಕ ನಿದ್ದೆ ಬರೋದಿಲ್ಲ ಕೆಲವು ಜನಕ್ಕೆ. ಹಲ್ಲೆಲೂಯಾ. ಅಲ್ಲಿ ಆಗಿದ್ದು ಅಂತಂದರೆ ಅದಕ್ಕೆ ಮತ್ತೊಂದು 2-3 ಹಚ್ಚಿ ಫಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ಹಲ್ಲೆಲೂಯಾ. ಸುಮ್ಮನೆ ಕೊಡೋದಿಲ್ಲ. ಆದರೆ ಇನ್ನೊಬ್ಬರ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರ್ದು. ಆವಾಗ ಅವಳು ಪ್ರಾರ್ಥನೆ ಮಾಡ್ತಾ ಇದ್ದಿಲ್ಲ. ಆ ಯುವತಿ ಹ್ಯಾಂಡಿಕ್ಯಾಪ್ಟ್ ಆಗಿ ಅವಳು ಪ್ರಾರ್ಥನೆ ಮಾಡ್ತಿರುವಾಗ ಅವಳ ಕಣ್ಣಿಗೆ ಕಂಡು ಬಂದಿದ್ದಂತೆ, ಅವಳು ತನ್ನ ವಯ್ಯಾರಕ್ಕಾಗಿ, ತನ್ನ ಸೋಕು, ತನ್ನ ಲೌಕಿಕವಾದಂಥ ಆನಂದಕ್ಕಾಗಿ ತನ್ನ ತಂದೆಯ ಕಿಸೆಯಿಂದ ದುಡ್ಡನ್ನು ಕದ್ದುಕೊಳ್ತಿದ್ಲು ಅಂತೇಳು. ತನ್ನ ತಂದೆ ಕಿಸೆಯಿಂದ ದುಡ್ಡನ್ನು ಕದ್ದುಕೊಳ್ತಿದ್ಲು ಮತ್ತು ಹೋಗಿ ಫ್ರೆಂಡ್ಸ್ ಜೊತೆಲೆ ವಯ್ಯಾರ ಮಾಡ್ತಿದ್ಲು ಮತ್ತು ತನ್ನ ಅಲಂಕಾರಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಕೊಂಡುಕೊಳ್ತಿದ್ಲು. ಅದನ್ನು ದೇವರು ಅವಳ ದೃಷ್ಟಿಗೆ ತಂದನಂತೆ. ಅವರ ಚಿಕ್ಕಪ್ಪ, ಚಿಕ್ಕ ಮಾಮ ಅವರೆಲ್ಲರ ಪಾಕೆಟಿಂದ ದುಡ್ಡನ್ನು ಕದ್ದುಕೊಳ್ತಿದ್ಲು. ಕದ್ದುಕೊಂಡು ಅವಳು ತನ್ನ ವಯ್ಯಾರಕ್ಕಾಗಿ, ತನ್ನ ಶೃಂಗಾರಕ್ಕಾಗಿ, ತನ್ನ ವ್ಯಾಮೋಹಕ್ಕಾಗಿ ಉಪಯೋಗ ಮಾಡ್ತಿದ್ಲಂತೆ. ಇದು ಅವಳ ಗಮನಕ್ಕೆ ಬಂದ ಕೂಡಲೇ ಪಶ್ಚಾತ್ತಾಪಟ್ಲಂತೆ. ಅಯ್ಯೋ ದೇವರೇ, ನಾನು ದೊಡ್ಡ ಪಾಪ ಮಾಡಿದ್ದೀನಲ್ಲ, ದ್ರೋಹ ಮಾಡಿದ್ದೀನಲ್ಲ, ಅಪರಾಧ ಮಾಡಿದ್ದೀನಲ್ಲ ಅಂತ ಹೇಳ್ಕೊಂಡು ಆವಾಗ ನಾನು ಹೇಗೆ ದೇವರಿಗೆ ಭಯಪಟ್ಟಿರಬೇಕು ಎಂಬುದಾಗಿ ಕೇಳಿಸ್ಕೊಂಡು ಅವಳು ದೇವರಿಗೆ ಭಯಪಡ್ತಕ್ಕಂಥವಳಾಗಿ ಹೇಗಿರ್ಬೇಕಂತ ಕೇಳ್ತಾರೆ. ಪ್ರತಿದಿನ ದೇವರ ಹತ್ರ ಮಾತಾಡ್ತಾಯಿದ್ರು. ಆಗ ಒಂದು ದಿವಸ ಅವ್ರ ತಂದೆ ಹತ್ರ ಹೋದ್ಲಿಕ್ಕೆ, ಅವ್ರ ತಂದೆ ಸಂಪೂರ್ಣವಾಗಿ ಯೇಸು ಕ್ರಿಸ್ತ ನಂಬಿಲ್ಲ, ಇವಳು ಮಾತ್ರ ಪ್ರೇರಿಗೆ ಹೋಗ್ತಾಳೆ. ಅವ್ರ ತಂದೆ ಹತ್ರ ಹೋಗಿ, ಡ್ಯಾಡಿ ಮೇಕೊಕ మాట చెప్పాలి. ಏನು చెప్పಮ್ಮ? ಹಿರಿಯ ಮಗಳವಳು, ಮೊದಲನೇ ಮಗಳು ಸತ್ತೋದ್ಲು, ಹಿರಿಯ ಮಗಳು. ಡ್ಯಾಡಿ ಒಂದು ಮಾತು ಹೇಳಬೇಕು. ಏನು ಮಗಳು ಹೇಳಿ? ನಾನು ಭಾಳ ದೊಡ್ಡ ತಪ್ಪು ಮಾಡ್ತಾಯಿದ್ದೆ ಪಾಪ, ನಾನು ಕದ್ದುಕೊಳ್ತಾ ಇದ್ದೆ, ನಿಮ್ಗೆ ಗೊತ್ತಿಲ್ಲ ಅದು. ಏನಾಯಿತು? ಇಲ್ಲ, ನಿಮ್ಮ ಪಾಕೆಟಿಂದ ನಾನು ದುಡ್ಡನ್ನು ಕದ್ದುಕೊಂಡು ನನ್ನ ಶೃಂಗಾರಕ್ಕೆ ಬೇಕಾಗಿರೋ ವಸ್ತುಗಳನ್ನು ತೆಗೆದುಕೊಂಡು ಬಂದು ನಾನು ಭಾಳಷ್ಟು ದುಡ್ಡು ಕದ್ಕೊಳ್ತಾ ಇದ್ದೆ ಅಪ್ಪಾಜಿ. ಆಯ್ತು ಮಗಳೇ, ಮಗಳ ಮೇಲೆ ಭಾಳ ಪ್ರೀತಿ, ಭಾಳ ಪ್ರೀತಿ. ನನ್ನ ಪಾಕೆಟಲ್ಲ, ನನ್ನ ಪಾಕೆಟಿಂದ ತೊಗೊಂಡಿಲ್ಲ, ಅದೇನು ಇಲ್ಲ ಅಪ್ಪಾಜಿ. ಅವಳು ಯಾಕೆಂದರೆ
ದೇವ್ರ ಹತ್ರ ಪ್ರಾರ್ಥನೆ ಮಾಡೋ ಹೇಳ್ತಾರೆ, ನಿಮ್ಮ ಅಪ್ಪಾಜಿಗೆ ನೀನು ಕೇಳಿ ತಗೊಂಡಿಲ್ಲ, ಅದಕ್ಕೆ ಅದು ಕಳು ಎಂಬುದಾಗಿ ಹೇಳಿದ್ರಂತೆ ದೇವರು. ನೀನು ನಿಮ್ಮ ಅಪ್ಪಾಜಿಗೆ, ಮಮ್ಮಿಗೆ, ಅಪ್ಪಾಜಿ ಆಯಿತು ಮಮ್ಮಿನೂ ಇದ್ದಾಳೆ ಇಲ್ಲಿ, ಮಮ್ಮಿಗೆ ಕೇಳಿ ತಗೊಂಡಿಲ್ಲ ನೀನು ಕದ್ಕೊಳ್ಳುವಾಗ, ಅದೇ ಅದು ಕಳ್ಳತನ ಆಯ್ತಂತ. ಅದಕ್ಕೆ ಅವಳು ಬಂದು ಪಪ್ಪ ಹತ್ರ ಕೇಳಿದ ಕೂಡಲೇ, ಏನೇ ನೀನು ಇಷ್ಟು ಚೇಂಜ್ ಆಗಿದೆ ಅಂತ ಕೇಳಿದಂತೆ. ಹಲ್ಲೆಲೂಯಾ. ಆ ಚೇಂಜ್ ಅವರ ತಂದೆಯನ್ನು ಚೇಂಜ್ ಮಾಡುವಂತೆ, ಅವರ ತಂದೆಯೂ ಪ್ರಾರ್ಥನೆಗೆ ಬರುವಂತೆ ಮಾಡಿದಂತೆ. ನಾವು ಚೇಂಜ್ ಆದರೆ ನಮ್ಮ ಕುಟುಂಬ ಎಲ್ಲ ಚೇಂಜ್ ಆಗಬೇಕು. ನಾವು ನಿಜವಾಗಿ ಚೇಂಜ್ ಆಗಿದ್ದೀವಾ? ಮಾರ್ಪಾಟವಾಗಿದ್ದೀವಾ? ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲೂಯ್ಯ, ಮನಪೂರ್ವಕದಿಂದ ಹೇಳ್ತಿರಲ್ಲೂಯ್ಯ. ಆವಾಗ ಅದಾಗಿದ ಮೇಲೆ ಅವ್ರ ಅಂಕಲ್ ಕಡೆ ಹೋದ್ರೆ, ಅಂಕಲ್ ನಿಮ್ಮ ಹತ್ರ ಒಂದು ಮಾತು ಹೇಳಬೇಕು. ಚಿಕ್ಕಪ್ಪತ್ರ ಏನಾಯ್ತೆ? ಭಾಳ ಪ್ರೀತಿ ಮಗಳಂದರೆ, ಹ್ಯಾಂಡಿಕ್ಯಾಪ್ಟ್ ಆಗೋದಲ್ಲ, ಭಾಳ ಪ್ರೀತಿಸ್ತಾರೆ ಅವಳು. ಏನಾಯ್ತೆ? ನಾನು ಆವಾಗವಾಗ ನಾನು ಸ್ಕೂಲ್ಗೆ ಹೋಗುವಾಗೆಲ್ಲ ನನ್ನ ಶೃಂಗಾರಕ್ಕಾಗಿ ನಿಮ್ಮ ಪಾಕೆಟಿಂದ ದುಡ್ಡು ಕದ್ಕೋತಾ ಇದ್ದೆ. ಹೌದಾ? ಈಗ ಕೆಳಗತ್ತೆ ಕದ್ಕೋತಾ ಇದ್ದೆ, ನಂಗೆ ಕ್ಷಮಿಸ್ರಿ ಅಂತ ಹೇಳಿದಂತೆ. ಯಾಕೆ ನೀನು ಹಿಂಗಾಗಿದೆ? ಇಲ್ಲ, ನಾನು ಚರ್ಚಿಗೆ ಹೋಗ್ತಾ ಇದ್ದೇನೆ. ಚರ್ಚಿಗೆ ಹೋಗಿದ್ದಾಗಿಂದ ಅರ್ಥ ಆಯಿತು, ನಾನು ಎಂಥ ಪಾಪಿ, ನಾನು ಎಂಥ ದ್ರೋಹಿ. ನನ್ನ ತಂದೆ ನನಗೆ ಸಾಕಿ ಸಲುತ್ತಿರ್ತಕ್ಕಂಥ ಅವರ ಪಾಕೆಟಿಂದ ಕದ್ದುಕೊಳ್ಳತಕ್ಕಂಥ ಒಂದು ದುಷ್ಟನು, ನಂಬಿಕೆ ದ್ರೋಹಿ ಆಗಿರ್ತಕ್ಕಂಥವಳಾಗಿದೆ ನಾನು, ನನ್ನನ್ನು ಕ್ಷಮಿಸಿ ಅಂತ ಕೇಳಿಕೊಂಡಿದ್ರೆ ಅವರು ಭಾಳ ಆಶ್ಚರ್ಯಪಟ್ಟರು. ಏನಪ್ಪ, ಚರ್ಚಿಗೆ ಹೋಗಿದ್ರೆ ಜನ ಹೀಗೆ ಅವರ ಜೀವನದಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟತನವನ್ನು ಹೋಗಲಾಡಿಸಿ ಒಳ್ಳೆತನವನ್ನು, ಸನ್ಮಾರ್ಗವನ್ನು, ಒಳ್ಳೆ ಗುಣಲಕ್ಷಣಗಳು, ಒಳ್ಳೆ ನಡತೆ, ಒಳ್ಳೆ ಮಾತುಕತೆಗಳು ಬರ್ತದೆ ಅಂತೇಳಿ ಅವರ ಅಂಕಲ್ ಅವರು ಕೂಡ ಆಶ್ಚರ್ಯಪಟ್ಟು ಅವರು ಕೂಡ ಪ್ರೇಯರ್ ಬರಲಿಕ್ಕೆ ಸ್ಟಾರ್ಟ್ ಆಗಿದಂತೆ. ನಮ್ಮ ಕುಂಟು ಹುಡುಗಿ, ಇಷ್ಟು ಸುಂದರವಾದ ಹುಡುಗಿ, ಇಷ್ಟು ದೊಡ್ಡಾಗಿದ ಮೇಲೆ ಶೇಮ್ ಆಗ್ತದೆ ಅಂತ ತಿಳ್ಕೊಳ್ಳದೆ, ತನಗೆ ಅವಮಾನ ಆಗ್ತದೆ ನಾನು ಕದ್ದುಕೊಂಡು ಅಂತ ತಿಳ್ಕೊಳ್ಳದೆ, ಆದರೂ ಅವಳು ನನಗೆ ಕ್ಷಮಾಪಣೆ ಬೇಡದಲ್ಲ ಅಂತೇಳಿ ಅವಳ ಜೀವನದ ಮಾರ್ಪಾಟವನ್ನು ನೋಡಿ ಅವರ ಕುಟುಂಬದಲ್ಲಿ ಎಲ್ಲರೂ ಒಬ್ಬೊಬ್ಬರಾಗಿ ಕ್ರಿಸ್ತನನ್ನು ನಂಬಲಿಕ್ಕೆ ಆರಂಭ ಮಾಡಿದಂತೆ. ಎಲ್ಲರೂ ಹೇಳ್ತಿರಲ್ವಯ್ಯ ದೇವ್ರ ಮಕ್ಕಳೇ. ಆಗ ಅವಳು ಹೆಚ್ಚು ಪ್ರಾರ್ಥನೆ ಮಾಡಲಿಕ್ಕೆ ಆರಂಭ ಮಾಡಿದಾಗ ಮನೆಯಲ್ಲಿ ಅವಳು ಯಾವಾಗ ಯೇಸು ಕ್ರಿಸ್ತ ನಂಬಿ ದೇವರಿಗೆ ಸಮರ್ಪಿಸಿದ್ಲು ನೋಡ್ರಿ, ಆವಾಗ ಅವಳ ಜೀವನದಲ್ಲಿ ಅದ್ಭುತವಾದಂಥ ಮಾರ್ಪಾಟ ಆರಂಭವಾಯಿತಂತೆ. ಆಗ ಅವಳನ್ನು ಕುಟುಂಬದಲ್ಲಿ ಹೊಗಳ್ತಾ ಇದ್ದಾರೆ, ಊರಿನಲ್ಲಿ ಹೊಗಳ್ತಾ ಇದ್ದಾರೆ. ಕೆಲವು ಜನ ತೆಗಳ್ತಾರೆ ಬಿಡಿ, ಆದರೆ ಎಷ್ಟು ಭಯಭಕ್ತಿ ಉಳ್ಳಲಾಗಿದ್ದಾಳೆ, ತಂದೆ ತಾಯಿಗಳಿಗೆ ಪ್ರಾಮಾಣಿಕರಾಗಿದ್ದಾರೆ, ಒಳ್ಳೆ ವಸ್ತ್ರಗಳನ್ನು ಧರಿಸ್ಕೊಳ್ತಾಳೆ, ಎಷ್ಟು ಗೌರವನೀಯವಾದಂಥ ವಸ್ತ್ರವನ್ನು ಧರಿಸ್ಕೊಳ್ತಾರೆ, ಎಷ್ಟು ಒಂದು ಗುಣವತಿಯಾದ ಸ್ತ್ರೀ ಧರಿಸ್ಕೊಳ್ತಾಳೆ ಅಂತೇಳಿ ಅವಳನ್ನು ಭಾಳ ಜನ ಹೊಗಳ್ತಿದ್ರಂತೆ. ಅದು ದೇವರ ಭಯದಿಂದ ಬರತಕ್ಕಂಥ ಹೊಗಳಿಕೆ. ಅಷ್ಟೇ ಅಲ್ಲದೆ ಪಟ್ಟಣದ ದ್ವಾರದ ಹತ್ರ ಹೊಗಳ್ತಿದ್ರು ಎಂಬುದಾಗಿ ಬೈಬಲ್ ಹೇಳ್ತಾ ಇದೆ. ದ್ವಾರ ಅಂದ್ರೇನು? ನ್ಯಾಯದ ಅಂದರೆ ನ್ಯಾಯ ತೀರ್ಪು ಮಾಡುವ ಒಂದು ಕಟ್ಟಿ, ನ್ಯಾಯ ತೀರ್ಪು ಮಾಡತಕ್ಕಂಥ ಒಂದು ವೇದಿಕೆ ಹತ್ರ ಅವಳು ಹೊಗಳಲ್ಪಡ್ತಾಳಂತ ಅರ್ಥ ಅಂತದೆ. ಸಮಾಜದಲ್ಲಿ ಹೊಗಳಲ್ಪಡ್ತಾಳೆ. ನ್ಯಾಯ ತೀರ್ಪು ಮಾಡ್ತಾ ಕಟ್ಟಿ ಮೇಲೆ ಜನರು ಅವಳನ್ನು ಹೊಗಳುತ್ತಾರೆ. ಇದು ಜೀವನದ ಮಾರ್ಪಾಟದಿಂದ ಉಂಟಾಗಿರ್ತಕ್ಕಂಥ ಒಂದು ಮಹಿಮೆ. ಇದೇ ಮಹಿಮೆ ಅಂತ ಹೇಳ್ತಾರೆ. ದೇವರು ಕೊಟ್ಟ ಮಹಿಮೆ ಕೊಟ್ಟ ಮೇಲೆ ಆ ಮಹಿಮೆಯನ್ನು ನೋಡಿ ಜನ, ಎಂಥ ಮಗಳನ್ನು ಕೊಟ್ಟಿದ್ದಾನೆ. ಹೀಗೆ ಅವಳು ಚೇಂಜ್ ಆಗಿ ದೇವರು ನಂಬಿಕೊಂಡು, ಹಾಗೆ ಸುಮಾರು ದಿನಗಳಾದ ಮೇಲೆ ಅವಳು ಪ್ರಾರ್ಥನೆ, ಇನ್ನು ಹೆಚ್ಚಾಗಿ ಅವರು ಬೈಬಲ್ ಓದೋದು, ಪ್ರಾರ್ಥನೆ ಮಾಡೋದು. ಅವರ ಸಭೆಯಲ್ಲಿ ಏನು ಮಾಡ್ತಾರೆ? ಬೈಬಲ್ ಓದೋದು, ಪ್ರಾರ್ಥನೆ ಮಾಡೋದನ್ನು ಕಲಿಸ್ತಾ ಇದ್ರೆ, ಅವಳು ತನ್ನ ಜೀವನ ಶೈಲಿಯನ್ನು ಮಾರ್ಪಾಟು ಮಾಡಿಕೊಂಡು ಅವಳ ವಸ್ತ್ರಾಭರಣಗಳನ್ನೆಲ್ಲ ತೆಗೆದು, ಅಲಂಕಾರ ಮಾಡುವುದೆಲ್ಲ ತೆಗೆದು, ಸಿಂಪಲ್ ಆಗಿ, ಸಾಧಾರಣವಾಗಿ, ಗೌರವನೀಯವಾದಂಥ ಒಂದು ಗುಣವತಿಯಾದಂಥ ಸ್ತ್ರೀ ಹಾಗೆ ಅವಳು ತನ್ನನ್ನು ತಾನು ವಸ್ತ್ರಾಭರಣಗಳನ್ನು, ಏನು ವಸ್ತ್ರಗಳನ್ನು ಧರಿಸ್ಕೊಳ್ಳುವಾಗ ಹಾಗೆ ಧರಿಸ್ಕೊಳ್ತಿದ್ಲಂತೆ. ಎಲ್ಲರೂ ಹೇಳ್ತಿರಲ್ಲೂಯ್ಯ. ಹೀಗೆ ಒಂದು ದಿವಸ ಅವಳು ಪ್ರಾರ್ಥನೆ ಮಾಡ್ತಾ ಇರುವಾಗ ಅವರ ಮನೆಯಲ್ಲಿ ಇನ್ನೂ ಬರಬೇಕು, ಅವರ ಮನೆಯಲ್ಲಿ ಇನ್ನೂ ಭಾಳಷ್ಟು ಚೇಂಜ್ ಆಗಬೇಕು. ಅವರ ತಂದೆ, ಅವರ ತಾಯಿ ಸ್ವಲ್ಪ ಮಾರ್ಪಾಟಾಗ್ತಾರೆ. ಇವಳು ಯಾವಾಗಲೂ ಬೈಬಲ್ ಓದೋದು, ಸಮಯ ಸಿಕ್ಕಾಗೆಲ್ಲ ಪ್ರಾರ್ಥನೆ ಮಾಡೋದು, ಯಾವಾಗಲೂ ಬೈಬಲ್ ಓದೋದು, ಸಮಯ ಸಿಕ್ಕಾಗೆಲ್ಲ ಪ್ರಾರ್ಥನೆ ಮಾಡೋದು, ಯಾವಾಗಲೂ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವಂತೆ ಯೇಸು ಹೇಳಿದ ಉಪಮಾನದ ಪ್ರಕಾರವಾಗಿ ಇವಳು ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥವಳು. ಬೈಬಲ್ ಓದ್ತಾ ಪ್ರಾರ್ಥನೆ ಮಾಡ್ತಾ ಇವಳು ದೇಹದಲ್ಲಿದ್ದುಕೊಂಡು ಆತ್ಮ ಜೀವನದಲ್ಲಿ ಬೆಳೀತಾ ಇದ್ಳು. ಒಂದು ದಿವಸ ಅವರು ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಿರುವಾಗ ಇವಳ ದೇಹದಲ್ಲಿ ಪವಿತ್ರಾತ್ಮ ತುಂಬಿಕೊಂಡು, ಅವಳ ಪವಿತ್ರಾತ್ಮದ ಅನಿಸುವಿಕೆ ಬಂದು ಅವಳಿಗೆ ಮನೆಯಲ್ಲಿರುವ ದುಷ್ಟ ಶಕ್ತಿಗಳು ಕಾಣ್ತಾ ಇದ್ದಂತೆ. ಪ್ರೈಸ್ ದಿ ಲಾರ್ಡ್ ಜೀಸಸ್.
ಆ ದುಷ್ಟಶಕ್ತಿಗಳು ಕಾಣ್ತಿರುವಾಗ, ಪ್ರಾರ್ಥನೆ ಮಾಡ್ತಿರುವಾಗ ಆ ದುಷ್ಟಶಕ್ತಿ ಬಂದು, ಅಮ್ಮ ನೀನು ನನಗೆ ದಾರಿ ಬಿಡ್ತೀಯ ಅಂತ ಹೇಳೋದು. ನೀ ಯಾರು, ಯಾಕೆ ಬಂದಿದ್ದೀನಿ ಇಲ್ಲಂತೆ. ಅವಳು ಪ್ರಾರ್ಥನೆ ಮಾತಾಡ್ತಾ ಇದ್ದಾಳಂತೆ, ಕಣ್ಣು ಮುಚ್ಚಿ ಮಾತಾಡ್ತಾ ಇದ್ದಾಳಂತೆ. ನೀನು ಯಾರು? ಇಲ್ಲ, ನಾನು ಭಾಳ ವರ್ಷದಿಂದ ಇಲ್ಲಿ ನಾನು ಮನೆ ಮಾಡಿಕೊಂಡಿದ್ದೇನೆ, ನನಗೆ ಹೋಗಬೇಕು. ನೀನು ಸ್ವಲ್ಪ ಸರಿ, ನೀನು ಮನಕಾಲೂರು ಇದೆಲ್ಲ ಸರಿ ಅದು. ಇಲ್ಲ, ನಾನು ಸರಿದಿಲ್ಲ, ನೀನು ಹಾಗೆ ಹೋಗೋ, ಹೆಂಗೆ ಬಂದಿದ್ದಿ ಹಾಗೆ ಹೋಗು ಅಂತ ಹೇಳ್ತಾ ಇರುತ್ತೆ. ಇಲ್ಲ, ನಾನು ಇಲ್ಲಿ ಇರ್ಲಿಕ್ಕಾಗೋದಿಲ್ಲ, ಯಾಕಂದರೆ ಇಲ್ಲಿ ನಾನು ಇರ್ಲಿಕ್ಕಾಗೋದಿಲ್ಲ, ಇಲ್ಲಿ ನಾನು ಇರ್ಲಿಕ್ಕಾಗೋದಿಲ್ಲ ಅಂತ ಕೂಗುತ್ತಾ ಇತ್ತಂತೆ ಆ ದುಷ್ಟಶಕ್ತಿ. ಅವಳು ಮನಕಾಲ ಮೇಲೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ನೀನು ಹೇಗೆ ಬಂದಿದ್ದಿ ಹಾಗೆ ಹೋಗು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ಲಂತೆ. ಆ ಮನೆ ಒಳಗೆ ಅವರು ದುಷ್ಟ ಶಕ್ತಿಗಳಿಂದ ತುಂಬಿತ್ತಂತೆ. ಇವಳು ಪ್ರಾರ್ಥನೆ ಮಾಡ್ತಿರುವಾಗ, ಅದು ಪ್ರಾರ್ಥನೆ ಮಾಡ್ತಿರುವಾಗ ಅವಳನ್ನು ದಾಟಿ ಹಾರಿ ಹೋಗಿ ಬಾಗಿಲದ ಹತ್ರ ಹೋಗಿ ಹೊರಗೆ ನಿಂತು ಹೇಳ್ತದಂತೆ ಆ ದುಷ್ಟಶಕ್ತಿ, ಇನ್ನು ಯಾವತ್ತೂ ನಾನು ಈ ಮನೆಗೆ ಬರುವುದಿಲ್ಲ ಅಂತ ಹೇಳಿದಂತೆ. ಯಾವಾಗ ಆ ದುಷ್ಟಶಕ್ತಿ ಹೋಗಿದ್ದೋ ಆ ಕ್ಷಣದಿಂದಲೇ ಅವರ ಮನೆಯಲ್ಲಿ ಅವರ ತಾಯಿ ಮತ್ತು ತಂದೆ ಜಗಳ ಮಾಡೋದು ನಿಂತು ಹೋಗುತ್ತದೆ. ನನ್ನ ಪ್ರಿಯ ಸಹೋದರಿ, ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೊಂಡು ಆತನನ್ನು ತನ್ನ ದೇವರಾಗಿ, ತನ್ನ ಒಡೆಯನಾಗಿ ಅಂಗೀಕರಿಸಿ ಸ್ವೀಕರಿಸಿ ಆತನನ್ನು ಪ್ರಾರ್ಥಿಸಿ ಆತನ ಮಾರ್ಗಗಳಲ್ಲಿ ನಡೀತಿರ್ತಕ್ಕಂಥ ಯಾರೇ ಇರಲಿ, ಸಾಧಾರಣವಾದ ಜನರಾಗಿರಲಿ, ನೀವು ಮಾಡುವ ಪ್ರಾರ್ಥನೆ ಯೇಸು ನಾಮದಲ್ಲಿ ಆತನು ಕೇಳತಕ್ಕಂಥನಾಗಿದ್ದಾನೆ. ಆ ಮನೆಯಲ್ಲಿ ಆ ದುಷ್ಟಶಕ್ತಿ ಎಷ್ಟೋ ವರ್ಷಗಳಿಂದ ಇತ್ತಂತೆ. ಆಮೇಲೆ ಅವ್ರಿಗೆ ಗೊತ್ತಾಯಿತು, ಅವರ ಪಾಸ್ಟರ್ ಹತ್ರ ಕೇಳಿದ್ರು, ಪಾಸ್ಟರ್ ಹಿಂಗೆ ಆಯಿತು ನಮ್ಮ ಮನೇಲಿ. ಅಂದರೆ ಆವತ್ತಿಂದ ನಮ್ಮ ಮನೇಲಿ ಜಗಳ ಇಲ್ಲ, ಭಾಳ ಶಾಂತವಾಗಿದ್ದೇವೆ, ನಮ್ಮ ತಂದೆ ಶಾಂತವಾಗಿದ್ದಾನೆ, ನಮ್ಮ ತಾಯಿ ಶಾಂತವಾಗಿದ್ದಾರೆ, ನಮ್ಮ ಕುಟುಂಬದಲ್ಲಿ ಸಮಾಧಾನ ಇದೆ, ಕರ್ತನ ರಾಜ್ಯವು ನಮ್ಮ ಮನೆ ಮೇಲೆ ಇಳಿದು ಬಂದಿದೆ, ಇನ್ನು ಮುಂದೆ ಸೈತಾನನ ಪ್ರಭುತ್ವ ನನ್ನ ಮನೆಯಲ್ಲಿ ನಡೆಯುವುದಿಲ್ಲ. ಪಾಸ್ಟರ್ ಅದು ಹೋಗುವಾಗ ಹೇಳೋಯ್ತು, ಏನಂತ ತಿಳ್ಕೊಂಡು, ಸೈತಾನನ ಪ್ರಭುತ್ವ ನಾನು ಈ ಮನೆಗೆ ಎಂದಿಗೂ ಬರುವುದಿಲ್ಲ ಎಂದು ಹೇಳಿ ಹೋಯ್ತು ಹೊರತು, ಏನಾಗಿದೆ ಹೇಳ್ತು, ಬರುವುದಿಲ್ಲ ಅಂತ ಹೇಳಿ ಹೋಯ್ತು ಹೊರತು ಎಂದಿಗೂ ಬರೋದಿಲ್ಲ ಅಂತ ಹೇಳೋದು. ಹಲವು ಯಾವಾಗ ಅರ್ಥ ಆಯಿತು? ಅವ್ರು ಹೇಳಿದರು, ಪಾಸ್ಟರು, ಇಲ್ಲಮ್ಮ, ನಿನ್ನ ಮನೆಯೊಳಗೆ ಎಷ್ಟೋ ವರ್ಷಗಳಿಂದ ನಿಮ್ಮ ತಂದೆ ತಾಯಿಗಳು ಯೇಸು ಕ್ರಿಸ್ತನ ಅರಿದವರಾಗಿರೋದ್ರಿಂದ ಈ ದುಷ್ಟಶಕ್ತಿ ಅದರೊಳಗಿತ್ತು. ನಿನ್ನ ಪ್ರಾರ್ಥನೆ ಮಾಡ್ತಿರೋದ್ರಿಂದ ದೇವರ ಪ್ರಭಾವ ನಿನ್ನ ಮನೆಯೊಳಗೆ ಇಳಿದು ಬಂತು. ಇನ್ನು ಮುಂದೆ ಸೈತಾನನ ಪ್ರಭಾವ ನಿನ್ನ ಮನೆ ಮೇಲೆ ನಡೆದಿಲ್ಲ. ರೋಮಾಪುರದವರ ಬರೆದ ಪತ್ರಿಕೆ 14ನೇ 17 ಹೇಳಲಾಗಿದ್ದಾಗೆ 16 ಲೆಟ್ ದೇರ್ ಫೋರ್ ಡು ನಾಟ್ ಲೆಟ್ ಯುವರ್ ಗುಡ್ ಬಿ ಸ್ಪೋಕನ್ ಇವಿಲ್. ಓದ್ತೀರಿ 16 ಓದ್ತೀರಿ, 14-16. ಹಾಂ, ನೀವು ಮಾಡ್ತಿರ್ತಕ್ಕಂಥ ಕ್ರಿಯೆಗಳು, ಒಳ್ಳೆ ಕ್ರಿಯೆಗಳು ಜನರು ದೂಷಿಸುವಂತೆ ಅವಕಾಶ ಮಾಡಿಕೊಡಬೇಡ್ರಿ. ಕಾರಣ ಏನಂದರೆ, ತಿನ್ನುವುದು ಕುಡಿಯೋದು ದೇವರ ರಾಜ್ಯ, ದೇವರ ಪ್ರಭುತ್ವ, ದೇವರ ಪ್ರಭಾವ, ದೇವರ ರಾಜ್ಯವಲ್ಲ. ನೋಡ್ರಿ, ನೀತಿಯು ಅಂದರೆ ಪಾಪದಿಂದ ಪರಿಹಾರ, ಸಮಾಧಾನವು ದೇವರಿಂದ ಒಳನಾಟ ಮತ್ತು ಪವಿತ್ರಾತ್ಮದಿಂದ ಉಂಟಾಗುವ ಆನಂದವೇ ದೇವರ ರಾಜ್ಯವಾಗಿದೆ. ಆವಾಗ ನಾನು ಗಮನಿಸಿದಂದರೆ, ಅವಳ ಮನೆಯಲ್ಲಿ ಸೈತಾನನ ಸಾಮ್ರಾಜ್ಯವನ್ನು ದೇವರು ಹೊರಗಾಕಿದ್ರು, ಪರಲೋಕದ ರಾಜ್ಯವು ಅವರ ಮನೆಯಲ್ಲಿ ಇಳಿದು ದೇವರ ಆಳ್ವಿಕೆ ಆರಂಭವಾಯಿತು. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಆ ಕುಟುಂಬ ರಕ್ಷಣೆ ಹೊಂದಿದ್ದಲ್ಲದೆ ಆ ಹ್ಯಾಂಡಿಕ್ಯಾಪ್ಟ್ ಆಗಿದ್ದ ಹುಡುಗಿ ಇನ್ನು ಯಾವತ್ತಿಗೂ ಮದುವೆ ಮಾಡಿಕೊಳ್ಳೋದಿಲ್ಲ ಎಂಬುದಾಗಿ ತೀರ್ಮಾನ ಮಾಡಿಕೊಂಡು ಸಂಪೂರ್ಣ ಸ್ವಾರ್ಥ ಸೇವೆ ಮಾಡ್ತಾ, ಈಗ ಅದ್ಭುತವಾಗಿ ಸೇವೆ ಮಾಡ್ತಾ, ಅವಳು ಯಾರ್ಯಾರಿಗೆ ಸ್ವಾರ್ಥ ಸಾರ್ತಾ ಇದ್ದಾರೆ ಅವರ ಲೈಫ್ ಚೇಂಜ್ ಆಗಿ ಮಾರ್ಪಾಟವಾಗಿ ಅವರೆಲ್ಲ ಸಭೆಗೆ ಬರ್ತಾ ಇದ್ದಾರಂತೆ. ಎಷ್ಟೋ ಕೆಟ್ಟೋಗುತ್ತಿರತಕ್ಕಂಥ ಯುವತಿಯರಿಗೆ ಒಳ್ಳೆಯ ಮಾರ್ಗವನ್ನು ಕಲಿಸ್ಕೊಟ್ಟಿದ್ಲಂತೆ. ಹಲ್ಲೆಲೂಯಾ. ಇಲ್ಲಿ ನಾವು ಇಷ್ಟೆಲ್ಲ ಕಲ್ತಿದ್ದೇವೆ, ನಾವೆಷ್ಟು ಒಳ್ಳೆಯ ಮಾರ್ಗದಲ್ಲಿ ಇರಬೇಕು. ನಮ್ಮನ್ನು ನೋಡಿ, ನಮ್ಮ ಮಾತುಗಳನ್ನು ಕೇಳಿ ಅನೇಕ ಜನ ಜೀವನ ಶೈಲಿ ಮಾರ್ಪಾಟವಾಗಿ ಅವರು ಕೂಡ ರಕ್ಷಣೆ ಹೊಂದಿ ನೀತಿ, ಸಮಾಧಾನ, ಪವಿತ್ರಾತ್ಮದಿಂದ ಉಂಟಾಗುವ ಆನಂದ ಅವರ ಜೀವನದಲ್ಲಿ ಯಾವತ್ತೂ ನೆಲೆಗೊಂಡಿರಲಿ ಎಂಬುದಾಗಿ ನಾವು ಈ ಸ್ವಾರ್ಥ ಸಾರ್ತಾ ಇದ್ದೇವೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಯೇಸುವಿನ ಮಧುರವಾದಂಥ ವಚನ ನಮ್ಮೆಲ್ಲರ ಜೀವನಗಳನ್ನು ರೂಪಿಸಲಿ. ಗುಣಲಕ್ಷಣಗಳಿಂದ, ಒಳಗಿನ ಗುಣಗಳಿಂದ ನಮ್ಮನ್ನು ಶೃಂಗರಿಸಲಿ. ಇದುವೇ ನಿಜವಾದ ಶೃಂಗಾರ ಅನ್ನೋ ಮಾತನ್ನು ಅವರಿಗೆ ತಿಳಿಸ್ಕೊಡು. ಆವಾಗ ಅವಳು ಇನ್ನೂ ದೇವರಿಗೆ ಭಯಪಟ್ಟವಳಾಗಿ ನಡ್ಕೊಳ್ತಾ ಇದ್ದರಂತೆ. ಮೊದಲನೇ ಪೇತರು ನೋಡ್ತಾ ಇದ್ದೇವೆ, ಎಷ್ಟು ಸುಂದರವಾಗಿ ಆತನ ಹೇಳಲಾಗಿದೆ. ಮೊದಲನೇ ಪೇತರು
3ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸ್ತ್ರೀಯರು ಹೇಗಿರಬೇಕೆಂಬುದಾಗಿರುವಾಗ ಅವರ ಒಳಗಿನ ಆಭರಣ ಏನಂದರೆ, ಅವಳ ನಿಜವಾದ ಆಭರಣ ಏನಂದರೆ ಅಂತೇಳಿ ಹೇಳ್ತಾ ಇದ್ದಾರೆ. ಓದ್ತೀರಿ ಆ ಮಾತನ್ನು? 3ನೇ ಅಧ್ಯಾಯ 4ನೇ ವಚನ. 3ನೇ ಅಧ್ಯಾಯ 3ನೇ ವಚನ. ಈ ಮಾತನ್ನು ಕೇಳಿ ಇನ್ನೂ ಅವಳ ಜೀವನ ಚೇಂಜ್ ಆಯಿತು. 1ನೇ ಪೇತ್ರರು 3ನೇ ಅಧ್ಯಾಯ 3ನೇ ವಚನದಲ್ಲಿ ನಿರ್ಮಲವಾದಂಥ ಅಂದರೆ ಪವಿತ್ರವಾದಂಥ ಮತ್ತು ಭಯಭರಿತವಾದಂಥ ಅಂದರೆ ಭಯಭಕ್ತಿ ಉಳ್ಳ ನಡೆದುಕೊಳ್ಳುವುದನ್ನು ಅವರು 3ನೇ ವಚನನಾ? ಜಡೆ ಹೆಣೆದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ಬೆಲೆ ಉಳ್ಳ ನಾರುಮಣಿ ವಸ್ತ್ರಗಳನ್ನು, ಮಿನುಗುತ್ತಿರುವ ವಸ್ತ್ರಗಳನ್ನು ಧರಿಸಿಕೊಳ್ಳುವುದು ಈ ಹೊರಗಿನ ಅಲಂಕಾರವಲ್ಲ, ಆದರೆ ಸಾತ್ವಿಕವುಳ್ಳ ಶಾಂತ ಮನಸ್ಸು. ಸ್ತ್ರೀಯರೇ, ಪುರುಷರೇ, ಸಾತ್ವಿಕವುಳ್ಳ ಶಾಂತ ಮನಸ್ಸು ಎಂಬ ಹೃದಯದ ಒಳಗಿನ ನಿಜವಾದ ಮನುಷ್ಯನು. ಈ ಅಲಂಕಾರವೇ ನಿಮಗಿರಲಿ ಹೊರತು ಇದು ಅಕ್ಷಯ, ಅದು ಕ್ಷಯ. ಕ್ಷಯ ಅಂದರೆ ನೀನು ಈಗ ಮಾಡ್ತಿರ್ತಂಗ ಅಲಂಕಾರ ಕ್ಷಯಿಸಿ ಹೋಗತಕ್ಕಂಥದ್ದು. ಸಾತ್ವಿಕತ್ವ, ಭಯಭಕ್ತಿ, ನಿರ್ಮಲವಾದ ನಡತೆ ಅದು ಅಕ್ಷಯ ಅಂದರೆ ಕ್ಷಯಿಸಲಾರದಂಥ ಒಂದು ಗುಣಲಕ್ಷಣ ಆಗಿದೆ. ಅದರಿಂದ ನಿಮ್ಮ ಜೀವನಕ್ಕೆ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು ಬರ್ತದೆ. ನಿರ್ಮಲವಾದ ಮನಸ್ಸಂದ್ರೆ ಏನು ಗೊತ್ತಿದೆ? ಪವಿತ್ರ ಅಂದ್ರೆ ಏನು ಗೊತ್ತಿದೆ? ನಿಮ್ಮ ಯಜಮಾನರಿಗೆ ನಂಬಿಕಸ್ಥರಾಗಿರೋದೇ ಪವಿತ್ರತ್ವ. ನಿಮ್ಮ ತಂದೆ ತಾಯಿಗಳಿಗೆ ನಂಬಿಕಸ್ಥರಾಗಿರೋದೇ ಪವಿತ್ರತ್ವದ ಸಂಪೂರ್ಣ ತಾತ್ಪರ್ಯವಾಗಿದೆ. ಇದನ್ನು ಕೇಳಿ ಅವಳ ಜೀವನ ಹೀಗೆ ಮಾರ್ಪಾಟವಾಯಿತು. ಈಗ ಅವಳನ್ನು ನೋಡಿ ಎಷ್ಟೋ ಜನ ಯೇಸು ಕ್ರಿಸ್ತನ ಕಡೆ ಬರ್ತಾ ಇದ್ದಾರೆ. ನಮ್ಮನ್ನು ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ? ಹಲ್ಲೆಲೂಯಾ. ನೋಡಿದವರು ಬರ್ತಾ ಇದ್ದಾರಾ? ಪರೀಕ್ಷಿಸಿಕೊಳ್ಳೋಣ. ಅವಳಿಗೂ ಸುಖ, ಅವಳಿಗೂ ಸಮಾಧಾನ, ಅವಳಿಗೂ ನೀತಿ, ಅವಳಿಗೆ ಪವಿತ್ರ ಆತ್ಮದ ಆನಂದ ಸಿಕ್ತು. ಅವಳು ಎಷ್ಟು ಜನರಿಗೆ ಯೇಸು ಕ್ರಿಸ್ತನ ಸಂದೇಶವನ್ನು ಸಾರ್ತಾ ಇದ್ದಾರೆ. ಕೇಳಿ ನಂಬಿದವರಿಗೆ ಅದೇ ಸುಖ, ಶಾಂತಿ ಅವರಿಗೆ ಉಂಟಾಗ್ತಾ ಇದೆ. ಕಣ್ಣನ್ನು ಮುಚ್ಚೋಣ, ಎಲ್ಲರ ಎದ್ದೇಳೋಣ. ಕರ್ತನಾದ ಯೇಸು ಕ್ರಿಸ್ತಿಗೆ ನಮ್ಮ ಹೃದಯಗಳನ್ನು ಸಮರ್ಪಿಸೋಣ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ನಾಶವಾಗುತ್ತಿರುವವರಿಗೆ ನಿತ್ಯ ಜೀವ ಕೊಡತಕ್ಕಂಥ ದೇವರು, ಬದುಕಿಸತಕ್ಕಂಥ ದೇವರು. ಈ ಒಂದು ಯುವತಿ ಚಿಕ್ಕ ಮಗುವಾಗಿರುವಾಗಲೇ ಉಸಿರು ನಿಂತೋಗಿ ಸತ್ತಲು ಎಂಬುದಾಗಿ ಮನೆಗೆ ತಳ್ಳಿರತಕ್ಕಂಥ ಅವರ ತಂದೆ ತಾಯಿಗಳು ತಿರುಗಿ ಅವಳಿಗೆ ಪ್ರಾಣವನ್ನು ದೇವರು ಕೊಟ್ಟಿದ್ದನು. ಇವಾಗ ಅರ್ಥ ಆಗ್ತಾ ಇದೆ ಅವಳಿಗೆ, ಪ್ರಪಂಚಕ್ಕೆಲ್ಲ ನಾನು ಕಳ್ಕೊಂಡಿರುವ ದೇವರ ಮಹಿಮೆಯನ್ನು ಪಡೆದುಕೊಂಡು ಆ ಮಹಿಮೆ ಎಲ್ಲರಿಗೆ ಸಾರಿ ಹೇಳಬೇಕೆಂಬುದಾಗಿ, ಆ ದೇವರ ಮಹಿಮೆ ಏನು ಕೊಟ್ಟಿದ್ದಾನೆ ಆ ಮಹಿಮೆ ಎಲ್ಲರಿಗೆ ಸಾರಿ ಹೇಳಬೇಕೆಂಬುದಾಗಿ, ನನ್ನ ಜೀವನದ ಶೈಲಿಯಿಂದ ಎಲ್ಲರಿಗೆ ತೋರ್ಪಡಿಸಬೇಕೆಂಬುದಾಗಿ, ನನ್ನ ಸಾಕ್ಷಿಯಿಂದ, ನನ್ನ ಜೀವನದ ಸಾಕ್ಷಿಯಿಂದ ಎಲ್ಲ ಜನರ ಜೀವನಗಳು ಮಾರ್ಪಾಟವಾಗಬೇಕೆಂಬುದಾಗಿ ದೇವರು ನನ್ನನ್ನು ಆರಿಸಿಕೊಂಡದನ್ನು ತಿಳಿದುಕೊಂಡಿದ್ದಂತೆ ಇವತ್ತು ನನ್ನನ್ನು ಕೇಳ್ತಿರ್ತಕ್ಕಂಥ ನನ್ನೆಲ್ಲ ಪ್ರಿಯ ಸಹೋದರರು ತಿಳಿದುಕೊಂಡು, ಸಹೋದರರು ತಿಳಿದುಕೊಂಡು ಇವತ್ತು ನಿಮ್ಮ ಜೀವನ ಶೈಲಿಯನ್ನು ಮಾರ್ಪಾಟ ಮಾಡಿಕೊಂಡು ಸುಖ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ ಯೇಸು ಕ್ರಿಸ್ತನ ಶಿಲುವೆ ಮೇಲೆ ಸುರಿಸಿರುವ ರಕ್ತದ ನಿಮಿತ್ತ ಪರಿಶುದ್ಧರಾಗಿದ್ದೇವೆ, ನೀತಿವಂತರಾಗಿ ಬದುಕೋದಕ್ಕಾಗಿ ಯೇಸು ಕ್ರಿಸ್ತನ ಶಿಲುವೆ ಮೇಲೆ ಮರಣಿಸಿದನು. ನಮ್ಮ ನೀತಿವಂತರಾಗಿ ಮಾಡಿದನು, ದೇವರ ಜೊತೆಯಲ್ಲಿ ಸಮಾಧಾನ ಪಡಿಸಿದನು. ಕೊನೆಗೆ ಪವಿತ್ರಾತ್ಮದಿಂದ ಉಂಟಾಗುವ ಆನಂದದಿಂದ ಕೇಳುತ್ತಿರ್ತಕ್ಕಂಥ ಎಲ್ಲರನ್ನು ತುಂಬಿಸಲಿ ಸುಖ, ಶಾಂತಿ, ಸಮಾಧಾನ. ಯಾರ್ಯಾರು ಅನಾರೋಗ್ಯದಲ್ಲಿ ಪೀಡಿಸಲ್ಪಡ್ತಾ ಇದ್ರು ಅವರೆಲ್ಲರನ್ನು ಯೆಸಯ್ಯ ನಿನ್ನ ಗಾಯಗಳ ಹಸ್ತದಿಂದ ಮುಟ್ಟಿ ಕರ್ತಾನೆ, ಅವನು ಗುಣಪಡಿಸು ದೇವರೇ. ಯಾರ್ಯಾರು ಮನಃಶಾಂತಿ ಇಲ್ಲದೆ, ನೆಮ್ಮದಿ ಇಲ್ಲದೆ, ಸಂಕಟಕ್ಕೆ, ವೇದನಕ್ಕೆ, ನಾಶನದಲ್ಲಿ, ಮಾಯಾಲೋಕದಲ್ಲಿ ಬಳಲುತ್ತಾ ಇದ್ದಾರೋ ಯೆಸಯ್ಯ ನಿನ್ನ ಗಾಯಗಳ ಹಸ್ತನ ಚಾಚಿ ಕರ್ತಾನೆ, ಆ ಮಾಯಾಲೋಕದಿಂದ ಅವರನ್ನು ಬಿಡಿಸು ಕರ್ತಾನೆ. ಕಾಪಾಡು, ಕರುಣಿಸು, ದಯ ತೋರಿಸು. ರಕ್ಷಣೆ, ನಿತ್ಯ ಜೀವ ಎಲ್ಲ ಕುಟುಂಬಗಳಿಗೆ ಲಭ್ಯವಾಗಲಿ. ಕೇಳತಕ್ಕಂಥ ಎಲ್ಲರ ಜೀವನದಲ್ಲಿ ನೂತನವಾದಂಥ ಮಾರ್ಪಾಟ ಬರಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ನನ್ನ ಪ್ರಿಯ ಸಹೋದರರೇ, ಜೀವನದಲ್ಲಿ ಅದ್ಭುತ ಕಾರ್ಯಗಳು ಮಾಡ್ತಕ್ಕಂಥ ಸ್ವಸ್ಥತೆಗಳು, ಸೂಚಕ್ರಿಯೆಗಳು, ದರಿದ್ರದಿಂದ ಬಿಡುಗಡೆ, ಇವೆಲ್ಲದರಿಂದ ಉನ್ನತ ಸ್ಥಿತಿ ತರುವಂತೆ ದೇವರು ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆದರೆ ಅಷ್ಟೇ ಅಲ್ಲ, ಮನುಷ್ಯರ ಜೀವನವನ್ನು
ಮಾರ್ಪಾಟ ಕೂಡ ಮಾಡ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್.